शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। ॐ कान्तिवासाय विद्महे कान्तरूपाय धीमहि तन्नो चन्द्रशेखरेन्द्र ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರ ವಿಭೂತಿ ಪಾದ. ವಿಭೂತಿ ಪಾದದಲ್ಲಿ ಇದು ಎರಡನೇ ಉಪನ್ಯಾಸ ಮಾಲಿಕೆ. ಕಳೆದ ತಿಂಗಳು ನಾವು ರಮಣ ಜಯಂತಿ ಪ್ರಯುಕ್ತ ರಮಣರ ಬಗ್ಗೆನೇ ಮಾತಾಡಿದ್ವಿ. ಯಾಕೆಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದೇನೇ ಆದ್ರೂ ರಮಣ ಮಹರ್ಷಿಗಳಲ್ಲಿ ಭದ್ರವಾಗಿ ನೆಲೆ ಇರ್ತಾರೆ. ಅವ್ರ ಬಗ್ಗೆ ಎಷ್ಟು ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ಎಂದಿನಂತೆ ಅರ್ಜುನ ಕಾಲ್ಪನಿಕ ಶಿಷ್ಯ ಅವನ್ ಬಂದ. ನಗ್ನಗ್ತಾನೆ ಬಂದು ಕೂತ. ಗುರುಗಳು ಕೇಳಿದ್ರೇನಪ್ಪ, ಉಪನ್ಯಾಸ ಪ್ರಾರಂಭಿಸೋಣವೇ? ರಮಣರ ಕುರಿತಾಗಿ ನಾವು ಕೆಲವು ಚಿಂತನೆಗಳನ್ನು ಹಂಚಿಕೊಂಡಿದ್ವಿ. ಏನಾದರೂ ಆ ಕುರಿತಾಗಿ ಸ್ವಲ್ಪನಾದರೂ ಮನನ ಮಾಡಿದ್ಯಾ? ಯಾಕೆಂತ ಹೇಳಿದ್ರೆ ನಾವೆಷ್ಟು ಕೇಳಿಸ್ಕೊಂಡು ಎಷ್ಟು ಓದಿದ್ರು ನಾವು ಮನನ ಮಾಡಿ ಆ ಚಿಂತನೆಯನ್ನ ಮಾಡದೇ ಇದ್ರೆ ಅದು ಅಭ್ಯಾಸಕ್ಕೆ ಬರೋಲ್ಲ. ಅಭ್ಯಾಸಕ್ಕೆ ಬರದೇ ಇರ್ತಕ್ಕಂಥದ್ದು ನಮಗೆ ಎಂಥದ್ದೇ ವಿಷಯ ಎಷ್ಟೇ ಗೊತ್ತಿದ್ರು ಅದರಿಂದ ಏನು ಪ್ರಯೋಜನ. ಸುಮ್ಮನೆ ತಿಳ್ಕೊಂಡೇನು ಪ್ರಯೋಜನ ಇಲ್ಲ. ಅಭ್ಯಾಸಕ್ಕೆ ಇಳಿಸ್ಬೇಕು. ಯೋಗದ ಮೂಲ ಉದ್ದೇಶ ಏನು? ಅದ್ಯಾರು ಎಂದಿಗೂ ಮರಿಬಾರ್ದು. ಮೊದಲನೇ ಎರಡನೇ ಯೋಗ ಸೂತ್ರ ಚಿತ್ತ ವೃತ್ತಿ ನಿರೋಧ. ಸಾಧಾರಣವಾದ ಭಾಷೆಯಲ್ಲಿ ಗೊಂದಲರಹಿತವಾದಂತಹ ಸಮಾಧಾನವಾಗಿರ್ತಕ್ಕಂತಹ ಮನಸ್ಸು ಅಷ್ಟೆ. ಅದಿಲ್ಲ ಅಂದ್ರೆ ನಾವು ಪರಿಶೀಲನೆ ಮಾಡ್ಕೊಳ್ಳೇಬೇಕು. ಓಹೋ, ಎಲ್ಲೋ ಹದ ತಪ್ಪುತ್ತಾ ಇದೆ, ಸರಿಪಡಿಸ್ಕೊಳ್ಳಬೇಕು ಅಂತಕ್ಕಂಥದ್ದು ಬರಬೇಕು. ಅದಕ್ಕೆ ಬೇಕಾದದ್ದನ್ನೆಲ್ಲ ಪತಂಜಲಿಗಳು ನಮ್ಮ ಯೋಗ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಗುರುಗಳು ಸಹಜವಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ, ಏನಾದ್ರು ಚಿಂತನೆ ಮಾಡಿದೆಯಾ ಅಥವಾ ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಿದೆಯಾ? ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಚಲಿಸುವ ದೂರವಾಣಿ ಮತ್ತು ಕಿವಿಗೆ ಏರಿಸಿಕೊಳ್ಳುವ ಈ ಸಾಧನ, ಇದ್ಬಿಟ್ಟು ಎಲ್ಲರೂ ಯಾವಾಗಲೂ ಏನೋ ಕೇಳಿಸ್ಕೊತಾನೆ ಇರ್ತಾರೆ. ಏನೋ ಒಂದು ಉದ್ದಕ್ಕೂ ನಡೆಯುವಾಗಲೂ, ಕೂರುವಾಗಲೂ, ಊಟ ಮಾಡುವಾಗಲೂ, ಕಚೇರಿಯಲ್ಲೂ, ಮೆಟ್ರೋದಲ್ಲೂ, ಬಸ್ನಲ್ಲೂ ಏನೋ ಒಂದು ಗುಯ್ ಕೇಳಿಸ್ಕೊತಾ ಇರ್ತಾರೆ. ಆದರೆ ಅದರಲ್ಲಿ ಎಷ್ಟನ್ನ ನಾವು ಸುಮ್ಮನೆ ಚಿಂತನೆ ಮಾಡ್ತೀವಿ, ಅದ್ರ ಕಡೆ ಗಮನ ಕೊಡ್ತೀವಿ. ಸುಮ್ಮನೆ ಕೇಳಿಸ್ಕೊಂಡೇ ಇರ್ತೀವಿ. ಎಲ್ಲ ಒಂದೇ ಹೇಳೋದು,
ಯಾವುದೇ ತಗೊಳ್ಳಿ, ದಿ ಟ್ರೂತ್ ಇಟ್ ಸೆಲ್ಫ್ ಇಸ್ ವೆರಿ 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 ಸಿಂಪಲ್. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟೆ. ಅದಕ್ಕಾಗಿ ಗುರುಗಳು ಕೇಳಿದ್ರು ಅರ್ಜುನನ ಸಹಜವಾಗಿ, ಏನೆಯ ಏನಾದ್ರು ಕೇಳಿಸ್ಕೊಂಡ್ಯ? ಸಾಧಾರಣದ ಉತ್ತರ ಏನು? ಸಾಧಾರಣವಾಗಿ ಉತ್ತರ ಏನಿರುತ್ತೆ ಹೇಳಿ? ಏನು ಮಾಡಿರಲ್ಲ, ಬಹಳ ಅಪರೂಪ. ಅವನು ಪಾಪ ಏನಂದ್ರೆ ಅವನು ಸ್ವಲ್ಪ ಸತ್ಯ ಹೇಳ್ತೀನಿ. ನಾನು ಸುಮ್ಮನೆ ಗುರುಗಳೇ ಆವತ್ತಿಂದ ಇವತ್ತಿನ ತನಕ ಇದನ್ನೇ ಚಿಂತನೆ ಮಾಡ್ತಾ ಇದ್ದೀನಿ ಅಂತ. ಅವನದೇ ಹೇಳ್ದೆ, ಇಲ್ಲ ಗುರುಗಳೇ ಅಷ್ಟೇ, ಅವತ್ತು ಕೇಳಿಸ್ಕೊಂಡೆ, ಓದೆ ಅಷ್ಟೆ. ಅವತ್ತು ಚೆಂದ ಅನ್ನಿಸ್ತು, ಅಯ್ಯೋ ಭಗವಾನ್ ರಮಣರು ಎಷ್ಟು ಸುಲಭವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅರ್ಜುನ ಹೇಳ್ದ, ಇಲ್ಲ ಗುರುಗಳೇ, ಇದು ನಮ್ಮಲ್ಲೇ ಹೇಳ್ತಾ ಇರ್ತಾರೆ ಯೋಗ ಸೂತ್ರಗಳು ಓದಿ ಅಂತ ಹೇಳಿದ್ರೆ, ಯಾಕೆ ಓದ್ಲಿ? ಅಯ್ಯೋ ಅದೇನೋ ಓದಬೇಕು ಅಂತ ಮರ್ತೋಯ್ತು, ಏನೋ ಒಂದು ಹೀಗೆ. ಕಾರಣ ಏನಪ್ಪ ಅಂತೇಳಿದ್ರೆ ಜೀವನದ ಹಲವಾರು ಜಂಜಾಟಗಳು. ಅದಕ್ಕೆ ಅರ್ಜುನ ಹೇಳ್ದ, ಇಲ್ಲ ಗುರುಗಳೇ ಆಗ್ಲಿಲ್ಲ ನನಗೆ. ಸಹಜವಾಗಿ ಗುರುಗಳು ಕೇಳಿದ್ರು, ಯಾಕಪ್ಪ ಏನು ತೊಂದರೆ? ಅದಕ್ಕೆ ಅವನಿಂದ, ಇಲ್ಲ ಈ ಜೀವನ ಯಾಕೋ ಸಿಸ್ಟಮ್ಯಾಟಿಕ್ ಆಗಿಲ್ಲ, ಯಾರು ಸಿಸ್ಟಮ್ಯಾಟಿಕ್ ಆಗಿರಲ್ಲ. ನಾನು ಎಷ್ಟೋ ಹೀಗೆ ಇರಬೇಕು ಅಂತ ಹೇಳ್ತೀನಿ, ಮನೆಯಲ್ಲಿ ಆ ಥರ ಇರಲ್ಲ, ಕಚೇರಿಯಲ್ಲಿ ಆ ಥರ ಇರಲ್ಲ, ಸಮಾಜದಲ್ಲಿ ಆ ಥರ ಇರಲ್ಲ, ಟ್ರಾಫಿಕಲ್ಲಿ ಹಂಗಿರಲ್ಲ. ಅರ್ಧ ಗಂಟೆಗೆ ಆಫೀಸ್ ತಲುಪಬೇಕು ಅಂತ ಹೊರಡ್ತೀವಿ, ಆವತ್ತೇ ಏನೇನೋ 108, ಅಲ್ಲಿ ರಸ್ತೆ ರಿಪೇರಿ ಅಂತಾರೆ, ಇಲ್ಲಂತಾರೆ 108, 1.5 hours ಆಗ್ಬಿಡುತ್ತೆ. ಈ ಥರ ಆಗುತ್ತೆ ಗುರುಗಳೇ. ಈ ಜೀವನ ಸಿಸ್ಟಮ್ಯಾಟಿಕ್ ಆಗಿ ಇದ್ದಿದ್ರೆ ಚೆನ್ನಾಗಿರೋದು, ಸರಿ ಇಲ್ವಾ? ವಾದ ಸರಣಿ ಅದು ಗುರುಗಳು ಹೇಳಿದ್ರು, ನೋಡಪ್ಪ ಅರ್ಜುನ, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು ಅಂತೇನಿಲ್ಲ. ಜೀವನದಲ್ಲಿ ಅದೇ ಜೀವನದ ಸೌಂದರ್ಯ ಇರೋದೇ ಅಲ್ಲಿ. ಎವ್ರಿಥಿಂಗ್ ನೀಡ್ ನಾಟ್ ಬಿ ಸಿಸ್ಟಮ್ಯಾಟಿಕ್. ಅದಕ್ಕೆ ಅರ್ಜುನನಿಗೆ ಸ್ವಲ್ಪ ನಸುನೆಗೆ ಮೂಡ್ಲಿ ಅಂತೇಳಿ ಗುರುಗಳು ಹೇಳಿದ್ರು, ನೋಡಪ್ಪ, ಕೆಲವೆಲ್ಲ ಸಿಸ್ಟಮ್ಯಾಟಿಕ್ ಆಗಿದ್ರೂ ನಾವು ಒಂದು ಸ್ವಲ್ಪ ಕೆಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಅಂದ ಇದೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೋ. ಹೇಳಿ ಗುರುಗಳೇ. ಅದಕ್ಕಂತ ನೀನು ಬೇಕಾದಷ್ಟು ಟಿವಿನಲ್ಲಿ ಕೆಲವು ಖ್ಯಾತ ನಟಿಯರ ಆಕ್ಟ್ರೆಸ್ ಅಥವಾ ಫೇಮಸ್ ಫೀಮೇಲ್ ಕ್ಯಾರೆಕ್ಟರ್ಸ್, ಸೆಲೆಬ್ರಿಟೀಸ್, ಇವ್ರುಗಳದು ನೀನು ಕೆಲವು ಸಂದರ್ಶನಗಳು ಬರುತ್ತೆ, ಎಲ್ಲ ನೋಡಿರ್ಬೇಕಲ್ವಾ? ನೋಡಿದ್ದೀನಿ. ಸುಮ್ಮನೆ ಒಂದ್ಸತಿ ಗಮನಿಸು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀಟಾಗಿ ತಲೆ ಬಾಚ್ತಾರೆ. ಎಲ್ಲಿ? ಮೇಕಪ್. ಒಪ್ಪವಾಗಿ ಓರಣವಾಗಿ ತಲೆ ಬಾಚಿ, ತಲೆಯೆಲ್ಲ ಬಾಚಾದ್ಮೇಲೆ ಈ ಕಡೆ 2 ಕೂದಲು ಕೀಳ್ತಾರೆ, ಹಿಂಗ್ ಸುತ್ತಿ ಬಿಡ್ತಾರೆ, ಈ ಕಡೆ 2 ಕೂದಲು ಕೀಳ್ತಾರೆ, ಸುತ್ತಿ ಬಿಡ್ತಾರೆ. ಯಾಕೆಂದ್ರೆ ಅದು ಅಂದವನ್ನ ಹೆಚ್ಚುತ್ತೆ ಅಂತ. ಇದ್ರ ಬಗ್ಗೆ ಕವಿತೆಗಳೇ ಬರೆದು ಬಿಟ್ಟಿದ್ದಾರೆ. ನೀನೀಗ ಅಯ್ಯೋ ಇದು ಕೆಡ್ಸೋದಕ್ಕೆ ಯಾಕೆ ಬಾಚಬೇಕಾಯ್ತು ಅನ್ನೋಕ್ಕೇನಲ್ಲ, ಬಾಚಿದ ಮೇಲೆ ಅದು ಕೆಡ್ಸಕ್ ಸಾಧ್ಯ. ಅದು ಹಂಗೆ ಆಗಲ್ಲ, ಅದು ಅಗತ್ಯ. ಅದರಲ್ಲಿ ಏನೋ ಒಂದು ಸೌಂದರ್ಯ ಇರುತ್ತೆ, ಮಾಡ್ಕೋತಾರೆ. ನೀನು ಅದಕ್ಕೆಲ್ಲ ನೀನು ಈ ಕಿತ್ತಾಕಕ್ಕೆ ಯಾಕೆ ಬಾಚಬೇಕಾಗಿತ್ತು ಅಂದ್ರೆ ಆಗಲ್ಲ. ದಟ್ ಇಸ್ ಹೌ ಲೈಫ್ ರನ್ಸ್. ಒಂದು ಸ್ವಲ್ಪ ಎಡರು ತೊಡರುಗಳಿರುತ್ತೆ, ಆ ಎಡರು ತೊಡರುಗಳಲ್ಲಿ ಒಂದು ಅಂದ ಇರುತ್ತೆ. ನೀನು ಅದು ಗಮನಿಸ್ಕೋಬೇಕು, ನೀನು ಅದಕ್ಕೆ ಹೊಂದ್ಕೊಂಡು ಹೋಗಬೇಕು, ಎಲ್ಲಿದ್ರೆ ಆಗಲ್ಲ.
ಮತ್ತೆ ನಿನ್ನ ಉದ್ದೇಶ ಚೆನ್ನಾಗಿದ್ರೆ ನಿನಗೆ ಯಾವುದೂ ತೊಂದರೆ ಆಗಲ್ಲ. ಸಮಸ್ಯೆ ಯಾವಾಗ ಬರುತ್ತೆ? ನಮ್ಮ ಗುರಿ ಸ್ಪಷ್ಟತೆ ಇಲ್ಲದೆ ಇದ್ರೆ ಸಮಸ್ಯೆ ಬರುತ್ತೆ. ಅರ್ಜುನ, ಇದೇನ್ ಮತ್ತೆ ವಿಭೂತಿ ಯೋಗ ಪ್ರಾರಂಭ ಮಾಡ್ತಿರೋ ಇಲ್ವೋ, ಹೀಗೆ ಕಾಲ ಕಳೆದು ಬಿಡ್ತೀರೋ ಅಂತ ಅನ್ಕೋಬೇಡ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಗುರಿಯ ಹಿನ್ನೆಲೆ ಇಲ್ಲದೆ ಇದ್ರೆ ವಿಶೇಷವಾಗಿ ಈ ವಿಭೂತಿ ಯೋಗ ದುಸ್ಸಾಧ್ಯ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟಾಂಗ ಯೋಗ ಪತಂಜಲಿಗಳು ಶುರು ಮಾಡಿದ್ದು ಎಲ್ಲಿ? ಸಾಧನ ಪಾದದಲ್ಲಿ ಶುರು ಮಾಡಿದ್ರು. ಅಲ್ಲೇನ್ ಮಾಡಿದ್ರು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಟ್ಟಿಗೆ ನಿಲ್ಸ್ಬಿಟ್ರು. ಧಾರಣ ಧ್ಯಾನ ಸಮಾಧಿಯನ್ನ ವಿಭೂತಿ ಪಾದಕ್ಕೆ ಹಾಕಿದ್ರು. ವಿಭೂತಿ ಅಂತ ಹೇಳಿದ್ರೆ ಏನು? ಸ್ಪೆಷಲ್ ಕ್ವಾಲಿಟೀಸ್, ವಿಶೇಷವಾಗಿರ್ತಕ್ಕಂತಹ ಕೆಲವು ಸಾಧನೆಗಳು, ಮ್ಯಾನಿಫೆಸ್ಟೇಷನ್ ಇದು. ಅದಕ್ಕೆ ಇದು ಅಂತರಂಗ ಸಾಧನ ಅಂತ ಕರೀತಾರೆ. ಧಾರಣ ಧ್ಯಾನ ಸಮಾಧಿ ಇದ್ಯಾತಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ, ಇದು ನಮಗೆ ಅನುಭವಕ್ಕೆ ಬಂದ್ರೆ ಆಗ ಮನಸ್ಸು ಸಮಾಧಾನವಾಗ್ತದೆ. ಮನಸ್ಸಿನ ಸಮಾಧಾನ ಅಂತಕ್ಕಂಥದ್ದೇ ಅತ್ಯಂತ ದೊಡ್ಡ ವಿಭೂತಿ ಪ್ರತಿಯೊಬ್ಬರ ಬದುಕಿನಲ್ಲಿ. ವಿಶೇಷವಾಗಿ ಮಾನವ ಜನ್ಮದ ಅತಿ ಉತ್ಕೃಷ್ಟವಾದಂತಹ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಳ್ಳುವುದು. ಯಾವಾಗ? ಯಾವಾಗ್ಲೂವೇ. ಅದಕ್ಕೇನಾದ್ರೂ ನಿಬಂಧನೆಗಳಿದೆಯಾ? ಇಲ್ಲ. ಇಲ್ಲ, ನನಗೆ ಹೀಗಿದ್ರೆ ಆರಾಮಾಗಿರ್ತೀನಿ, ಹೀಗಿದ್ರೆ ಆರಾಮಾಗಿರಲ್ಲ. ಇಲ್ಲ, ನೀನು ಯೋಗಿ ಆಗಲಾರೆ. ಎಂತೆಂಥದ್ದೇ ಕಷ್ಟಗಳು ಬರಲಿ, ನೀನು ನಿನ್ನ ಗುರಿ ಸ್ಪಷ್ಟತೆ ಇದ್ರೆ ನೋಡಪ್ಪ, ಆಗ ಈ ಸಾಧನೆ ಸಾಧ್ಯ. ಹಾಗಾಗಿ ಈ ಒಂದು ವಿಭೂತಿ ಪಾದಕ್ಕೆ ವಿಶೇಷ. ವಿಭೂತಿ ಪಾದದಲ್ಲಿ ಇಲ್ಲೂ ಅನೇಕ ವಿಭೂತಿಗಳ ಬಗ್ಗೆ, ಸಿದ್ಧಿಗಳ ಬಗ್ಗೆ ಉಂಟು. ಆದರೆ ಮಹಾನ್ ಸಿದ್ಧಿ ಯಾವುದು? ಆರಾಮಾಗಿರೋದು. ಮಿಕ್ಕಿದ್ದೆಲ್ಲ ನೀರ್ ಮೇಲೆ ನಡೆಯೋದು, ಗಾಳಿಯಲ್ಲಿ ತೇಲೋದು, ಅದೆಲ್ಲ ಅಂತ ಮಹತ್ವಪೂರ್ಣವಾದ್ದೇನಲ್ಲ. ಯಾವಾಗಲೂ ಸಮಾಧಾನವಾಗಿರೋದು ಅದು ಮಹತ್ತರವಾದಂತಹ ಸಾಧನೆ. ದಟ್ ಈಸ್ ಈಕ್ವಲ್ ಟು ಗಾಡ್ ರಿಯಲೈಸೇಷನ್. ಇನ್ ದಿ ವರ್ಡ್ಸ್ ಆಫ್ ರಾಮಕೃಷ್ಣ ಪರಮಹಂಸ, ದಿ ಓನ್ಲಿ ಏಮ್ ಆಫ್ ಲೈಫ್, ಹ್ಯೂಮನ್ ಲೈಫ್, God realization. That God can be of any form or formless, that is different. ಅದಕ್ಕೆ ಮಹತ್ತರವಾದ ಸಾಧನೆ ಬೇಕು ಕಣಯ್ಯ. ಅದಕ್ಕೆ ಮೊದಲನೇ ಸೂತ್ರವನ್ನ ಪ್ರಾರಂಭ ಮಾಡುವುದಕ್ಕೆ ಮುನ್ನ ಒಂದು ಚಿಕ್ಕ ಕಥೆ. ಒಂದು ಜಿಂಕೆ ಕಾಡಲ್ಲಿ ಹೋಗ್ತಾ ಇತ್ತು. ಸ್ವಲ್ಪ ಬರಗಾಲ, ಬಿಸಿಲು, ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ಏನು ಹುಡುಕಬೇಕು? ನೀರು. ಆ ಜೀವ ಜಲಕ್ಕಾಗಿ ಪಾಪ ಏನು ಅಡ್ಡಾಡ್ತಾ ಇದೆ. ಅಲ್ಲಿ ಹೋಗುತ್ತೆ, ಅಲ್ಲಿಲ್ಲ, ಇಲ್ಲಿ ಹೋಗುತ್ತೆ, ಇಲ್ಲಿಲ್ಲ. ಮಹಾ ಬಿಸಿಲು ಸುಡ್ತಾ ಇದೆ. ಸಾಕಷ್ಟು ನಡೀತು ನಿತ್ರಾಣ ಆಗೋಯ್ತು. ಇನ್ನೇನು ಅದಕ್ಕೆ ಆಶಾಭಾವನೆನೇ ಹೊಟ್ಟೋಯ್ತು.
ಸಾಧ್ಯವಿಲ್ಲ. ಆಗ ಸ್ವಲ್ಪ ದೂರದಲ್ಲಿ ಒಂದು ಹರಿಯುವ ನದಿ ಕಾಣ್ತು. ನೀರು ಹರಿತಾ ಇತ್ತು. ಓಡೋಯ್ತು. ಅಬ್ಬಾ, ಉಳಿತು ನನ್ನ ಜೀವ ಅಂತ ನೀರ್ಗೆಳಿತು. ನೀರು ಸಿಕ್ಕಿದ್ ಖಾತ್ರಿ ಆಯ್ತಲ್ಲ. ಒಂದೇ ಸತಿ ಖಾತ್ರಿ ಆದ್ರೆ ಅದೇನು ತೀರಾ ಅರ್ಜೆಂಟ್ ಆಗಿ ಏನು ನೀರು ನುಂಗ್ಬಿಡಲ್ಲ. ಆ ಕಾಲೆಲ್ಲ ಈಗ ಬಡೀತು. ಬಡದ ಆಹಾ, ಏನು ತಣ್ಣನೆಯ ನೀರು ಹರಿತಾ ಇದೆ. ಈಗ ಬಗ್ಗಿ ಇನ್ನೇನು ಬಾಯಲ್ಲಿ ನೀರು ಕುಡಿಬೇಕು ಓ ಅಂತ ಸಿಂಹದ ಗರ್ಜನೆ ಕೇಳಿಸ್ತು. ಸಿಂಹದ ಗರ್ಜನೆ ಕೇಳಿದ್ರೆ ಗಾಬರಿ ಆಯ್ತು. ಹಿಂಗೆ ನೋಡ್ತು. ಅಲ್ಲಿ ನೋಡ್ತು ಬಲಗಡೆ ಸಿಂಹ ಏನು ಹೊಂಚಾಕಿ ಕೂತಿದೆ. ಓ, ಗೊತ್ತಾಯ್ತು ಇದಕ್ಕೆ ಇನ್ನು ನನಗೆ ಉಳಿಗಾಲ ಇಲ್ಲ. ಈಗಾಗಲೇ ನಿತ್ರಾಣನಾಗ್ಬಿಟ್ಟಿದ್ದೀನಿ, ಓಡ್ಲಾರೆ. ಸಿಂಹ ಬೇರೆ ಅಲ್ಲಿ ಕಾಯ್ತಾ ಇದೆ, ಸ್ವಲ್ಪ ದೂರದಲ್ಲಿದೆ. ಸರಿ, ಈಗ ಜೀವ ಉಳಿಸ್ಕೋಬೇಕು ಅಂದ್ರೆ ನೀರು ಕುಡಿತಾ ಇರ್ಬೇಕು, ಓಡೋಗ್ಬೇಕು. ಏನ್ ಮಾಡ್ಬೇಕು? ಓಡಬೇಕು. ಬಲಗಡೆ ಸಿಂಹ ಇದೆ ಅಂದ್ರೆ ಯಾವ ಕಡೆ ಓಡಬೇಕು? ಎಡಗಡೆ ಹಿಂಗ್ ಓಡೋಣ ಅಂತ ಹಿಂಗ್ ನೋಡಿದ್ವಿ. ಅಲ್ಲೊಬ್ಬ ಬೇಟೆಗಾರ ಬಿಲ್ಲು ಬಾಣ ಹಿಡ್ಕೊಂಡು ಗುರಿ ಇಡ್ತಾ ಇದ್ದಾನೆ. ಓ, ಅದಕ್ಕೆ ಮಸ್ತಟ್ ಗಾಬರಿ ಆಗೋಯ್ತು. ಏನ್ ನನ್ನ ಜೀವನ ಹೀಗಾಗೋಯ್ತಲ್ಲ. ಇಲ್ಲಿ ನೀರಿದೆ, ಕುಡಿಲಾರೆ. ಈ ಕಡೆ ಸಿಂಹ, ಈ ಕಡೆ ಬೇಟೆಗಾರ. ಎಂತ ಬದುಕು ನನ್ನದು. ಐ ಕೆನಾಟ್ ಎಂಜಾಯ್ ವಾಟ್ ಈಸ್ ಅವೈಲಬಲ್. ಅಂಡ್ ಇದಕ್ಕೋಸ್ಕರ ಎಷ್ಟು ಹುಡುಕಾಟ ಮಾಡಿದ್ದೀನಿ. ಹಿಂದೆ ಓಡೋಗ್ಬೋಣ ಅಂತ ಹಿಂಗೆ ತಿರುಗ್ತು. ಕಾಳ್ಗಿಚ್ಚು, ಬೆಂಕಿ ಹತ್ಕೊಂಡು ಉರಿತಾ ಇದೆ ಕಾಡು, ಬೇಸಿಗೆ. ಕಾಳ್ಗಿಚ್ಚು ಅನುಭವ ಇದೆಯಾ? ಓ, ನಮಗೆ ಅನುಭವ ನೇರವಾಗಿ ನೋಡಿದೀವಿ ಅನ್ಸುತ್ತೆ. ಎಲ್ಲೋ ಪ್ರವಾಸಕ್ಕೆ ಹೋಗ್ತಾ ಏನ್ ಸೆಕೆಂಡ್ಗೂ ವ್ಯಾಪಕವಾಗಿ ಬಹಳ ಉಗ್ರವಾಗಿ ಬಂದ್ಬಿಡುತ್ತೆ. ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನ್ ನಮ್ ಗ್ಯಾಸ್ ಸ್ಟವ್ ತರ ನಿರ್ಬಂಧಿತವಾಗಿ ಏನು ಉರಿಯಲ್ಲ. ಅಯ್ಯೋ ಅಯ್ಯೋ, ನಾವು ನೋಡ್ತಾ ಇದ್ದೆ ಹಂಗಂಗ ಹೊಟ್ಟೋಗ್ಬಿಡ್ತಾ ಇರುತ್ತೆ ಬೆಂಕಿ ಜ್ವಾಲೆ. ಹೆಂಗ್ ಬರ್ತಾ ಇದೆ ಬೆಂಕಿ ಜ್ವಾಲೆ. ಆ ಬಿಸಿಲಿನ ಜಳಕ್ಕೆ ಅವತ್ತು ಮೋಡ ಕವಿದಿದೆ. ಮಿಂಚು, ಗುಡುಗು, ಸಿಡ್ಲು ಎಲ್ಲ ಬರ್ತಾ ಇದೆ. ಇಡೀ ವಾತಾವರಣ ಭಯಾನಕ. ಬೆಂಕಿ ಉರಿತಾ ಇದೆ. ಇದನ್ನಷ್ಟು ಹಿಂದೆನೂ ಓಡ್ಲಾರೆ. ದೇರ್ ಇಸ್ ನೋ ಎಸ್ಕೇಪ್. ತಪ್ಪಿಸ್ಕೊಳ್ಳಲಾರೆ. ಇರಲಿ, ಏನಾಗುತ್ತೋ ಆಗ್ಲಿ. ನನ್ನ ಗುರಿ ಏನು? ನೀರು ಕುಡಿಬೇಕು. ಈಗ ನನಗೆ ಅದು ಬೇಕು, ನೀರು. ಭಗವಂತ ಏನು ಮಾಡ್ತೀಯೋ ಮಾಡು. ನೀನೇ ನೀರಿನ ರೂಪದಲ್ಲಿ ನನಗೆ ಸಿಕ್ಕಿದೆಯಾ. ಇದೇ ನನ್ನ ಗುರಿ. ಈಗ ನಾನು ಈ ಗುರಿ ಬಿಟ್ಟು ಇನ್ನೇನನ್ನೂ ನಾನು ಚಿಂಚಲ್ಲ. ಎಡ ನೋಡಲ್ಲ, ಬಲ ನೋಡಲ್ಲ, ಹಿಂದೆ ಮುಂದೆ ಏನೂ ನೋಡಲ್ಲ. ನೀರನ್ನು ಕುಡಿತೀನಿ ಅಂತೂ ಆರಾಮಾಗಿ ನೀರು ಕುಡಿ. ತೃಪ್ತಿ ಆಗೋಟ್ಟು ನೀರು ಕುಡಿತು. ಹಬ್ಬ ಅಂತ ಈಗ ತಲೆ ಎತ್ತಿತ್ತು. ತೃಪ್ತನಾಗಿತ್ತು. ಅಷ್ಟ್ರಲ್ಲೇನಾಗಿದೆ ಅಂತ ಹೇಳಿದ್ರೆ, ಈ ಬೇಟೆಗಾರ ನಿಜವಾಗ್ಲೂ ಅವನೇನು ಈ ಜಿಂಕೆಗೆ ಗುರಿ ಇಟ್ಟಿಲ್ಲ. ಅವನ ಗುರಿ ಅಲ್ಲಿ ಇರ್ತಕ್ಕಂತಹ ಸಿಂಹ. ಅದು ಸಿಂಹಕ್ಕೆ ಕೊಡೆಯುವಾಗ ಏನಾಗಿದೆ, ಜೋರಾಗಿ ಮಿಂಚು ಬಂದ್ಬಿಟ್ಟಿದೆ. ಅವನ ಗುರಿ ಸ್ವಲ್ಪ ವ್ಯತ್ಯಾಸ ಆಗಿ ಅದು ಸಿಂಹಕ್ಕೆ ತಗಲಿಲ್ಲ, ಆ ಕಡೆ ಹೊರಟೋಗ್ಬಿಟ್ಟಿದೆ. ಸಿಂಹಕ್ಕೆ ಯಾವಾಗ ಈ ಬಿಲ್ಲು ಬಂತು, ಅದು ಜಿಂಕೆ ಬಗ್ಗೆ ಮರೆತು ಬಿಡ್ತು. ಅದಕ್ಕೂ ಭಯ ಅಂತ ಇರುತ್ತೆ, ತಿಳ್ಕೊಬೇಕು ನಾವು. ಅದೆಲ್ಲ ಓಡೋಯ್ತು. ಈ ಬೇಟೆಗಾರ ಓ ಸಿಂಹ ನನ್ನಿಂದ ಬಂದ್ಬಿಟ್ರೆ ಕಷ್ಟ ಅಂತ ಬೇಟೆಗಾರನು ಓಡೋದ. ಜೋರ್ ಮಳೆ ಶುರು ಆಯಿತು. ಹಿಂದೆ ಇದ್ದಂತ ಬೆಂಕಿ ಆರೋಯ್ತು. ಅಷ್ಟೇ. ಜಿಂಕೆ ಆರಾಮ್, ನೀರು ಕುಡಿತು, ಆರಾಮಾಗಿತ್ತು. ಅರ್ಜುನ, ಇದರಲ್ಲಿ ದೊಡ್ಡ ಪಾಠ ಇದೆ. ಏನು? ನಿನ್ನ ಜೀವನದಲ್ಲೂ ನೀನೇನೇನು ಹೇಳ್ತೀಯ, ಇದು ಸಿಸ್ಟಮ್ಯಾಟಿಕ್ ಆಗಿಲ್ಲ, ಅದಿಲ್ಲ, ಅವರು ಹೀಗೆ, ಇವ್ರು ಹೀಗೆ, ಎಲ್ಲ ನಿಜ.
ನಿನ್ನ ಗುರಿ ಸಾಧನೆ ಕೇವಲ ಆತ್ಮದರ್ಶನ ಅಥವಾ ಪರಮಾತ್ಮ ದರ್ಶನ ಅನ್ನೋದೇ ಆಗಿದ್ದರೆ ಇದ್ಯಾವುದು ನಿನ್ನನ್ನು ಬಾಧಿಸಲ್ಲ. ನಥಿಂಗ್ ಈಸ್ ಗೋಯಿಂಗ್ ಟು ಬಿ ಎನ್ ಅಬ್ಸ್ಟ್ರಕ್ಷನ್. ಯಾವಾಗ ಗುರಿ ಸ್ಪಷ್ಟವಾಗಿದ್ದರೆ, ಗುರಿ ಸ್ಪಷ್ಟವಾಗಿದ್ರೆ ಎಲ್ಲವೂ ನಿನ್ನನ್ನು ಮತ್ತಷ್ಟು ಅದ್ಭುತವಾಗಿ ಮಾಡುತ್ತೆ ಹೊರತು ನಿನಗೆ ಯಾವುದು ಬಾಧಕ ಆಗೋಲ್ಲ. ಅದಕ್ಕೆ ತಿಳಿದುಕೋ, ಈ ಅಂತರಂಗದ ಸಾಧನೆ ಮಾಡಬೇಕಾದ್ರೆ ಈ ಸ್ಪಷ್ಟತೆ ಬಹಳ ಅಗತ್ಯ. ಬರುತ್ತೆ ಜೀವನದಲ್ಲಿ ಅನೇಕ ಸವಾಲುಗಳು ಬರುತ್ತೆ. ನೀನು ಹೇಳ್ತಾನೆ ಹೋಗ್ಬೋದು, ನನಗೆ ಸಮಯ ಇಲ್ಲ, ನನಗೆ ಕೆಲಸ ಜಾಸ್ತಿ, ನನಗೆ ಆಗಿದೆ ಹೀಗಿದೆ, ಎಲ್ಲ ನಡೆಯುತ್ತೆ. ಆದರೆ ಸಾಧನೆ ವಿಷಯದಲ್ಲಿ ಯಾವುದು ಆಗಲ್ಲ. ಸಾಧನೆ ಮಾಡಲೇಬೇಕು ಅಗತ್ಯವಾಗಿ. ಅದಕ್ಕೇನೆ ಅಂತರಂಗ ಅಂತರಾತ್ಮ ಸಾಧನ. ಇದು ಅಂತರಾತ್ಮ ಸಾಧನಗಳು. ಯಾವುದು? ಧಾರಣ, ಧ್ಯಾನ, ಸಮಾಧಿ. ಅದಕ್ಕೆ ಪತಂಜಲಿಗಳು ಏನು ಮಾಡಿದ್ರು, ಇದನ್ನ ವಿಭೂತಿ ಪಾದ. ಇದೊಂದು ವಿಶೇಷ. ಇಟ್ಸ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್. ಇಫ್ ಯು ವಾಂಟ್ ಟು ಎಂಜಾಯ್ ಸ್ಪೆಷಲ್ ಪವರ್, ಇದು ಬೇಕು. ಅದಕ್ಕೆ ಅರ್ಜುನ ಮೊದಲನೇ ಸೂತ್ರ ಈಗ ಗಮನವನ್ನು ಕೊಡೋಣ. ಧಾರಣ ಬಗ್ಗೆ ಹೇಳಿದ್ರು. ಇದೆಲ್ಲಿಗಾಗಿತ್ತು? ಹಿಂದಿನ ಸೂತ್ರದಲ್ಲಿ ಪ್ರತ್ಯಾಹಾರ, ವಿತ್ಡ್ರಾವಲ್ ಆಫ್ ಸೆನ್ಸಸ್. ನಮ್ಮ ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇರುತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೋ, ಏನೇನೋ ಅನ್ನಿಸ್ತಾ ಇರುತ್ತೆ. ಅದು ಮಾಡೋಣ, ಇದು ಮಾಡೋಣ, ಅದು ನೋಡೋಣ, ಅದು ಕೇಳಿಸ್ಕೊಳ್ಳೋಣ. ಯಾವುದೋ ರುಚಿ ನೋಡಿದ್ದು, ಏನೋ ನೀನು ಅನುಭವಿಸಿದ್ದು ಏನೇನೋ ಬರ್ತಾ ಇರುತ್ತೆ. ಎಲ್ಲದರಿಂದ ಒಳಗೆ ಎಳ್ಕೋಬೇಕು. ಮೊದಲು ಇಂದ್ರಿಯ ನಿಗ್ರಹ, ಪ್ರತ್ಯಾಹಾರ ಆದಮೇಲೆ ಧಾರಣ. ಧಾರಣ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್, ಫೋಕಸ್. ಅರ್ಜುನ ಅಂತ ಹೇಳಿ ಗುರುಗಳೇ ಏನು ಬರ್ಕೊಳ್ಳಪ್ಪ. ವಿಭೂತಿ ಯೋಗದ ಮೊದಲನೇ ಸೂತ್ರ, ದೇಶಬಂಧಶ್ಚಿತ್ತಸ್ಯ ಧಾರಣ. ದೇಶಬಂಧಶ್ಚಿತ್ತಸ್ಯ ಧಾರಣ. ಚಿತ್ತ ಅಂದ್ರೆ ಮನಸ್ಸು, ಒಟ್ಟಾರೆಯಾಗಿ ಮನಸ್ಸು. ದೇಶ, ದೇಶ ಅಂತ ಹೇಳಿದ್ರೆ ಒಂದು ಜಾಗ, ಒಂದು ಪ್ರದೇಶ. ಇದು ಆ ಪ್ರದೇಶ ಏನ್ ಬೇಕಾದ್ರೂ ಆಗ್ಬೋದು. ಒಳಗಣದ್ದಾದ್ರೂ ಆಗ್ಬೋದು, ಹೊರಗಣದ್ದಾದ್ರೂ ಆಗ್ಬೋದು, ಅಥವಾ ಯಾವುದಾದ್ರು ಒಂದು ವಿಷಯವನ್ನ ಕುರಿತಾಗಬೇಕಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಅದು ದೇಶ. ಇಟ್ಸ್ ಅ ವೆರಿ ಜನರಿಕ್ ಟರ್ಮ್. ಇಟ್ ಕ್ಯಾನ್ ಬಿ ಎನಿ ಲೊಕೇಶನ್, ಪ್ಲೇಸ್, ಇದರ್ ಇಂಟರ್ನಲ್, ಎಕ್ಸ್ಟರ್ನಲ್, ಆರ್ ಎ ಕಾನ್ಸೆಪ್ಟ್, ಎಲ್ಲರೂ ಸರಿ. ದೇಶ. ಬಂಧಃ, ಬಂಧಃ ಅಂದ್ರೆ ಅಲ್ಲಿ ಹಿಡ್ದಿಟ್ಕೋಬೇಕು. ಬೈಂಡ್ ಇಟ್ ದೇರ್, ಲಾಕ್ ಇಟ್ ದೇರ್, ಹೋಲ್ಡ್ ಇಟ್ ದೇರ್, ಅಲ್ಲೇ ಇಟ್ಕೋಬೇಕು. ಯಾವುದನ್ನ? ಚಿತ್ತಸ್ಯ, ಮನಸ್ಸು. ಮನಸ್ಸು ಅಂತ ಹೇಳಿದ್ರೆ ನಾವು ಗಮನಿಸಬೇಕು. ಮನಸ್, ಚಿತ್ತ, ಬುದ್ಧಿ, ಅಹಂ ಎಲ್ಲ ಒಟ್ಟಾರೆ ಯಾವುದೋ ಒಂದು ಆಬ್ಜೆಕ್ಟ್ ಅಲ್ಲಿ ಇಟ್ಕೊಂಡಿದ್ರೆ ದಟ್ ಈಸ್ ಧಾರಣ, ಕಾನ್ಸಂಟ್ರೇಷನ್, ಫೋಕಸ್ ಅಂತ. ಇದನ್ನ ಅಭ್ಯಾಸ ಮಾಡಬೇಕು. ಇದಿಷ್ಟೇ, ಇನ್ನೇನಿಲ್ಲ. ಧಾರಣ ಅಂತ ಹೇಳಿದ್ರೆ ಮನಸ್ಸನ್ನ ಒಂದು ನಿರ್ದಿಷ್ಟ ಜಾಗದಲ್ಲಿ ಬಂಧಿಸಿ ಇಡೋದು ಅಷ್ಟೆ. ಅದೇ ಧಾರಣ, ಬೇರೆ ಇನ್ನೇನಿಲ್ಲ.
ಈ ದೇಶ ಅಂದ್ರೇನು? ಅದು ಮೊದಲನೇದಾಗಿ ಆಂತರಿಕವಾಗಿ ಆಗ್ಬೋದು. ನಾವು ಅನೇಕ ವೇಳೆ ಮಾಡ್ತಾ ಇರ್ತೀವಿ, ಮನಸ್ಸನ್ನು ಆಜ್ಞಾಚಕ್ರದಲ್ಲಿ ನಿಲ್ಲಿಸಿ, ಅಥವಾ ಯಾವುದೋ ಒಂದು ಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಮಣಿಪೂರ, ಸ್ವಾದಿಷ್ಠಾನ, ಮೂಲಾಧಾರ, ಅಥವಾ ಹೃದಯ ಕುಹರ, ಭಗವಾನ್ ರಮಣರು ಹೇಳ್ತಕ್ಕಂಥದ್ದು ಸ್ಪಿರಿಚುವಲ್ ಹಾರ್ಟ್ ಸೆಂಟರ್, ಎಲ್ಲಿ ಬೇಕಾದ್ರೆ ಒಂದು ಕಡೆ ನಿಲ್ಲಿಸು ಅಷ್ಟೆ, ಅದಿರ್ಬೋದು. ಅಥವಾ ದೇಹವನ್ನು ಗಮನಿಸಿ, ವಾಚ್ ಯುವರ್ ಪೋಸ್ಚರ್, ಗುಡ್, ಇಲ್ಲ ವಾಚ್ ಯುವರ್ ಬ್ರೀತಿಂಗ್, ಉಸಿರಾಟ, ಇಲ್ಲ ಎಕ್ಸ್ಟರ್ನಲ್ ಯಾವುದೋ ಒಂದು ದೇವರು, ಎನಿಥಿಂಗ್, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ವೆಂಕಟೇಶ್ವರ ಆಗ್ಬೋದು, ಮನಸ್ಸಲ್ಲಿ ನಿಲ್ಲಿಸ್ಬೇಕು. ಮನಸ್ಸನ್ನ ನಿಲ್ಸೋದು ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್. ಧಾರಣ ವೆರಿ ಇಂಪಾರ್ಟೆಂಟ್. ಒಂದೇ ಕಡೆ ನಿಲ್ಲಿಸ್ಬೇಕು, ಒಂದು ಸ್ಥಳದಲ್ಲಿ. ಅದು ದೇಶ. ಅಥವಾ ಇಟ್ ಕ್ಯಾನ್ ಬಿ ಸಮ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಹೇಗೆ ಭಗವಾನ್ ರಮಣರು ಹೇಳಿದಂಗೆ, ನಾನು ಯಾರು ಅಷ್ಟೇ, ಇಟ್ಸ್ ಎ ಕಾನ್ಸೆಪ್ಟ್, ಅದೊಂದು ವಿಷಯ. ನಾನು ಯಾರು ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇರೋದು. ಹೂ ಆಮ್ ಐ ನೋಡ್ತಾ ಹೋಗು. ಒಟ್ಟಿನಲ್ಲಿ ಅಲ್ಲೇ ನಿಲ್ಲಿಸ್ಬೇಕು ಮನಸ್ಸನ್ನ. ದೇಶ ಬಂಧ ಚಿತ್ತಸ್ಯ ಧಾರಣ, ಅಲ್ಲೇ ನಿಲ್ಸಿದ್ರೆ ಆಗ ಅದು ಸಾಧ್ಯ ಆಗತ್ತೆ. ಏನ್ ತೊಡಕು? ಸುಲಭ ಅಲ್ವೇ? ಸುಲಭ ಅಲ್ವಾ? ಅಂದ್ರೆ ಇದು ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಎಲ್ರಿಗೂ ಗೊತ್ತು, ಇದು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ಯಾಕಲ್ಲ ಅಂತ ಹೇಳಿದ್ರೆ, ಮನಸ್ಸು ಬಹಳ ಚಂಚಲವಾಗಿದೆ. ಯಾಕೆ ಚಂಚಲವಾಗಿದೆ? ವೈ ಇಸ್ ಇಟ್ ರೆಸ್ಟ್ಲೆಸ್? ಏನಾಗಿದೆ ಅದಕ್ಕೆ? ಮನಸ್ಸಿನಲ್ಲಿ ಏನೇನೋ ಬರ್ತಾ ಇದೆ. ಏನೇನೋ ಯಾತಕ್ಕೆ ಬರ್ತಾ ಇದೆ? ಈಗ ಇಲ್ಲಿ ಉದಾಹರಣೆಗೆ ಯಾವುದೋ ಒಂದು ನಮ್ಮ ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಸರ್ಕಲ್ ತಗೊಳ್ಳಿ, ಒಂದು 8 ರಸ್ತೆ ಕೂಡುತ್ತೆ ಅಂತ ಇಟ್ಕೊಳ್ಳಿ. 8 ರಸ್ತೆ ಕೂಡೋ ಕಡೆ ಸಿಗ್ನಲ್ ಲೈಟ್ ಇಲ್ಲ, ಏನಿಲ್ಲ ಅಂತ ಇಟ್ಕೊಳ್ಳಿ. ಜೀಬ್ರಾ ಕ್ರಾಸಿಂಗ್ ಇಲ್ಲ, ಸಿಗ್ನಲ್ ಲೈಟ್ ಇಲ್ಲ, ಏನಿಲ್ಲ, ವಾಹನಗಳು. ಆಗ ಹೆಂಗಾಗುತ್ತೆ? ಅಲ್ಲಿ ಎಷ್ಟು ಶಬ್ದ ಬರುತ್ತೆ ಗೊತ್ತಾ? ಅವಾಗ ಎಲ್ಲರೂ ಹಾರ ನೋಡಿದ್ದೇ ಇರ್ತಾರೆ. ಅವ್ರಿಗೇನಿದೆ, ಎಲ್ರಿಗೂ ಹೋಗ್ಬೇಕು ಅಂತ, ಹೋಗಕ್ಕಾಗಲ್ಲ ಗೊತ್ತು. ಆಕ್ಚುಲ್ ಆಗಿ ಎಲ್ಲ ಸರಾಗವಾಗಿ ಚಲಿಸ್ತಾ ಇದ್ರೆ ಯಾರು ಹಾರನ್ ಮಾಡಕ್ ಹೋಗಲ್ಲ. ಮಾಡ್ತಾರ? ಮಾಡಲ್ಲ. ಮುಂದ್ಗಡೆ ಯಾವುದೋ ವಾಹನ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಹೋಗಕ್ಕಾಗಲ್ಲ ಅಂತ. ಅವಾಗ ಇನ್ನೂ ಒತ್ತೋದು ಜಾಸ್ತಿ, ಗೊತ್ತು ಒತ್ತಿದ್ರ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಶಬ್ದ ಮಾಡೋದು, ಇವ್ರು ಹೋಗ್ಲಿ ಅಂತ. ಇವನ್ ಗಲಾಟೆ ತಳಿಲಾರ್ದೆ ಅವನು ಒತ್ತುತ್ತಾ ಇರ್ತಾನೆ, ಹಂಗೆ ಮುಂದುವರಿತಾ ಇರುತ್ತೆ, ಪ್ರಯೋಜನ ಇಲ್ಲ. ಅವಾಗ ನೀವು ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಹೆಂಗಿರುತ್ತೆ. ಅಡ್ಡಾದಿಡ್ಡಿ. ಯಾತಕ್ಕೆ ಅಡ್ಡಾದಿಡ್ಡಿ ಆಯಿತು? ನೋ ಆರ್ಡರ್. ಹಾಗೇನೆ ಮನಸ್ಸು ಯಾಕೆ ರೆಸ್ಟ್ಲೆಸ್? ಯಾಕೆ ಮನಸ್ಸು ಒಂದು ಕಡೆ ನಿಲ್ಲೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ, ಯುವರ್ ಲೈಫ್ ಈಸ್ ನಾಟ್ ಇನ್ ಆರ್ಡರ್. ನಿನ್ನ ಜೀವನ ಸರಿಯಾದ ಕ್ರಮದಲ್ಲಿ ಇಲ್ಲ. ಸರಿಯಾದ ಕ್ರಮ ಏನು? ಪತಂಜಲಿಗಳೇನು ಹೇಳ್ತಾರೆ? ಯಮ ನಿಯಮ. ನೀನು ಯಮ ನಿಯಮ ಪಾಲಿಸ್ಬೇಕು. ನೀನು ಅದೆಲ್ಲ ಪಾಲನೆ ಮಾಡದೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಓಂ ಅಂದ್ಬಿಟ್ರೆ, ಮೈಂಡ್ ಇಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ನಾಸ್. ಯು ಕೆನಾಟ್ ಚೀಟ್ ದಿ ಸಬ್ಕಾನ್ಷಿಯಸ್ ಮೈಂಡ್. ಅದಕ್ಕೆಲ್ಲ ಗೊತ್ತು. ನಿನ್ನ ಇಡೀ ಜೀವನ ಚರಿತ್ರೆ ಅದು ಗೊತ್ತು, ಅದು ಬಿಡಲ್ಲ. ಯಮ ನಿಯಮಗಳು, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ,
ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮ. ಇದು ಪಾಲಿಸಿದ್ರೆ ನಿನ್ನ ಮನಸ್ಸು, ಆಗ ನಿನ್ನ ಇಂದ್ರಿಯಗಳನ್ನು ಒಳಗೆ ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸಹಬಂದಿಯಾಗಿ ಆಸನ ಪ್ರಾಣಾಯಾಮ ಎಲ್ಲ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಆಸನ ನೀನು ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇದ್ರೆ ನಿನ್ನ ಮನಸ್ಥಿತಿದು ಕಷ್ಟ. ಮತ್ತೆ ಪ್ರಾಣ ಉಸಿರಾಟ ಮತ್ತು ಮನಸ್ಸಿಗೆ ಸಂಬಂಧ ಇದೆ, ಅದಕ್ಕೋಸ್ಕರ ಪ್ರಾಣಾಯಾಮನೂ ಹೇಳಿದ್ರು. ಇದೆಲ್ಲ ಸಿದ್ಧತೆಗಳೊಂದಿಗೆ ನೀನು ಪ್ರತ್ಯಾಹಾರಕ್ಕೆ ಬಂದ್ರೆ ಆಗುತ್ತೆ. ನೀನು ಇದು ಯಾವುದೂ ಪಾಲನೆ ಮಾಡದೆ ಏಕಾಏಕಿ ಧ್ಯಾನ ಮಾಡ್ತೀನಿ ಅಂತ ಹೋದ್ರೆ ಯು ವಿಲ್ ಬಿ ಅಟರ್ಲಿ ಡಿಸಪಾಯಿಂಟ್. ಪ್ರಿಪರೇಷನ್ನೇ ಇಲ್ಲ, ಪ್ರಿಪರೇಷನ್ ಎಲ್ಲಿರುತ್ತೆ? ಇನ್ನ ಪಾಪ ಇಲ್ಲ ಅಂಡರ್-19 ಆಡಿಲ್ಲ, ರಣಜಿ ಮ್ಯಾಚು ಆಡಿಲ್ಲ, IPL ಆಡಿಲ್ಲ, ಇದ್ದಗಿದಂಗೆ T20 ಯಾರೋ ದೊಡ್ಡದು ವೆಸ್ಟ್ ಇಂಡೀಸು ಆಸ್ಟ್ರೇಲಿಯಾ ವಿರುದ್ಧ ಹಾಕ್ಬಿಟ್ರೆ, ಅದು ಓಪನಿಂಗ್ ಬ್ಯಾಟ್ ಕಳಿಸ್ಬಿಟ್ರೆ ಅವನ ಗತಿ ಏನಾಗಬೇಕು? ಭಾರಿ ಕಷ್ಟ. ಅವನಿಗೇನು ಗೊತ್ತಾಗಲ್ಲ. ಅದು ಏನು ಸ್ಟೇಡಿಯಂ ಕೆಲವು ತುಂಬ್ಕೊಂಡ್ಬಿಟ್ಟಿದ್ದು ಕೂಗ್ತಾ ಇದ್ರೆ ನಡ್ಕ ಬಂದ್ಬಿಡುತ್ತೆ, ಆಗಲ್ಲ. ಭಾಳ ಹಿಂದೆ ಇದನ್ನು ಹೇಳಿದ್ದೆ. ಒಬ್ಬ ಹಂಗೆ ಇದ್ನಂತ ಬ್ಯಾಟ್ಸ್ಮನ್ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸ್ಬಿಟ್ರು. ಅವನು ನಿಂತಿದ್ದಾನೆ. ವೆಸ್ಟ್ ಇಂಡೀಸ್ ಆಗೆಲ್ಲ ಫಾಸ್ಟ್ ಬೌಲಿಂಗ್ಗೆ ಅವರು ಭಾರಿ ಖ್ಯಾತನಾಮರಾಗಿದ್ರು. ಈಗಲೂ ಅವರೇನ ಗೊತ್ತಿಲ್ಲ, ಇತ್ತೀಚೆಗೆ ಇರ್ತಾರೆ ಈಗಲೂ ಇರ್ತಾರೆ. ಯಾರಾಗ ಬಂದು ಹಾಕ್ದ ಆ ಬಾಲ್ ಹಿಂಗೋಯ್ತಂತೆ ಟಕ್ ಅಂತ, ಆಲ್ಮೋಸ್ಟ್ ಇನ್ನೊಂಚೂರು. ಆಕ್ಚುಲ್ ಆಗಿ ನುರಿತ ಬ್ಯಾಟ್ಸ್ಮನ್ಗಳಾದ್ರೂ ಏನೇನ್ ಮಾಡ್ತಾರೆ, ಹಿಂಗ್ ಸ್ವಲ್ಪ ತಲೆ ಹಿಂಗ್ ತೆಗಿತಾರೆ. ಇವನ್ ತಲೆನೂ ತೆಗಿಲಿಲ್ಲ, ಹಿಂಗೆ ಇದ್ದಾನೆ. ಆ ಬೌಲರ್ಗೂ ಆಶ್ಚರ್ಯ ಆಗುತ್ತಂತೆ. ಎದುರುಗಡೆ ಬ್ಯಾಟ್ಸ್ಮನ್ ಇದ್ದಿದ್ದು ಆಶ್ಚರ್ಯ ಪಡ್ಬಿಟ್ರೆ, ನಾನು ಇಷ್ಟು ಎಕ್ಸ್ಪೀರಿಯನ್ಸು ಹೆಂಗ್ ಜಡ್ಜ್ ಮಾಡ್ದ ಬಾಲ್ ಆಚೆ ಹೋಗೋದು. ಸಚ್ ಮೈನ್ಯೂಟ್ ಮೂಮೆಂಟ್, ವೆರಿ ಡಿಫಿಕಲ್ಟ್. ಇಂಪಲ್ಸ್ ಅಂತ ಇರುತ್ತಲ್ಲ ನಮ್ದು, ಬಂದ್ಬಿಡುತ್ತೆ. ನೆಕ್ಸ್ಟ್ ಬಾಲ್ ಹಾಕದಂತೆ ಅದು ಚಿಕ್ಕಂದು ಚೂರು ಹಿಂಗೋಯ್ತು. ಇವನು ಬ್ಯಾಟು ಕದಲಿಸ್ಲಿಲ್ಲ, ಅವನು ಕದಲಿಲ್ಲ. ಆಶ್ಚರ್ಯ ಆಗಿದೆ. ಒಬ್ಬ ಏನು ನೆಕ್ಸ್ಟ್ ಬಾಲ್ ಬಂತು, ಅದು ಇನ್ನೇನು ಹೊಡಿಬೇಕು, ಹೊಡಿದೆ ಹಿಂಗೆ ತಲೆ ಮೇಲೆ ಹೋಯ್ತು, ಆಗ್ಲಿ ಒಂದೇನಿಲ್ಲ, ರಾಂಗ್. ಸುಮ್ಮನೆ ಇವನಿಗೆ ಎದುರುಗಡೆ ಬ್ಯಾಟ್ಸ್ಮನ್ಗೆ ಅಬ್ಬ ಎಂಥ ಜಡ್ಜ್ಮೆಂಟ್ ಇವಂದು, ಏನ್ ಕತೆ. ನೆಕ್ಸ್ಟ್ ಬಾಲ್ ಬಂತು, ಅಂಪೈರ್ ನೋ ಬಾಲ್ ಅನ್ನೋದು. ಹಾಗೆ ಇವನು ನಿಂತ್ಕೊಂಡು ಅಂಪೈರ್ ಹತ್ರ ಹೋದಂತೆ, ರೈ ಬಾರಪ್ಪ ಅಂಪೈರ್ ಅನ್ನಂತ. ಅಂಪೈರ್ ಏನಯ್ಯ, ಏನ್ ನೋ ಬಾಲ್ ಅಂತೀಯ? ಅದೇ ನೋ ಬಾಲ್ ಇದು, ಇಲ್ಲೇನ? ನೀನೇಲ್ ನೋ ಬಾಲ್? ಕಳೆದ ಬಾರಿ 3 ಸತಿನೂ ಬಂದು ಹಿಂಗ ಅಂದ, ಅಷ್ಟೇ ಬಾಲೇ ಬರ್ಲಿಲ್ಲ, ನೀನ್ ಈಗ ಹೇಳ್ತಿದ್ಯಾ ನೋ ಬಾಲ್ ಅಂತ. ಅರ್ಥ ಆಯ್ತಾ? ಇದು ಅರ್ಥ ಏನಪ್ಪ ಅಂದ್ರೆ ಅವನಿಗೆ ಬಾಲ್ ಬಂದು ಹೋಗಿರೋದು ಗೊತ್ತೇ ಆಗಿಲ್ಲ. ಅವನು ಜಡ್ಜ್ ಮಾಡೋದೇಲಿ ಯಾಕಾಗತ್ತೆ ಹೇಗೆ ಅಂತ ಅಭ್ಯಾಸ ಇಲ್ಲ ಅವನಿಗೆ. ಆರ್ಡಿನರಿ ಆಟ ಆಡಿ ಅಭ್ಯಾಸ ಇಲ್ದಿದ್ದವನಿಗೆ ಇದೆಲ್ಲ ಹಂಗೆ ಆಗೋದು. ಹಾಗೇನೆ ನಾವು ಏಕಾಕಿ ಪೂರ್ವ ಸಿದ್ಧತೆಗಳಿಲ್ಲದೆ ಸುಮ್ಮನೆ ಧ್ಯಾನದಲ್ಲಿ ಕೂತ್ಕೋತೀನಿ, ಧ್ಯಾನ ಮಾಡ್ಬಿಡ್ತೀನಿ, ಅದರಲ್ಲಿ ನನಗೆ ತಕ್ಷಣ ಪ್ರತಿಫಲ ಸಿಗಲಿಲ್ಲ ಅಂದ್ರೆ ಆಗಲ್ಲ. ಹಂತ ಹಂತವಾಗಿ ಮನಸ್ಸನ್ನು ಪಳಗಿಸ್ಬೇಕು. ಅದಕ್ಕೆ ಧಾರಣ ಅಷ್ಟು ಸುಲಭ ಅಲ್ಲ, ಅದನ್ನು ನೀನು ಸ್ಪಷ್ಟವಾಗಿ ತಿಳ್ಕೋ. ಹಾಗಾಗಿ ಧಾರಣ, ಕಾನ್ಸಂಟ್ರೇಷನ್, ಫೋಕಸ್ಸಿಂಗ್. ನಾವು ಒಂದು ಕುದುರೆ ಅದು ಹೊಸದಾಗಿ ಅದನ್ನು ಪಳಗಿಸ್ಬೇಕಾದ್ರೆ ಅದು ಎಲ್ಲೆಲ್ಲ ಅಡ್ಡಾದಿಡ್ಡಿ ಓಡ್ತಾ ಇರುತ್ತೆ. ಕುದುರೆಗಳನ್ನ ಇಂದ್ರಿಯಗಳಿಗೆ ಹೋಲಿಸ್ತಾರೆ, ಗೊತ್ತಲ್ಲ? ಯಾಕೆಂದ್ರೆ ಈ ಹುಚ್ಚುಚ್ಚಾಗಿ ಓಡ್ತಾ ಇರುತ್ತೆ. ಅದನ್ನ ಒಂದು ಕಡೆ ಹಿಡಿದು ತರ್ತಾರೆ, ತಂದು ಒಂದು ಗುಂಪು, ಒಂದು ಲಾಯಕ್ ತಂದು ಅದನ್ನ ತರ್ತಾರೆ, ಎಳ್ಕೊಂಡ್ಬರ್ತಾರೆ. ದಟ್ ಈಸ್ ಪ್ರತ್ಯಾಹಾರ. ಅದು ಪ್ರತ್ಯಾಹಾರ. ಆಮೇಲೆ ಏನ್ ಮಾಡ್ತಾರೆ, ಅದನ್ನ ಒಂದು ಗಟ್ಟಿಯಾದಂತ ಒಂದು ಕಂಬಕ್ಕೇನ ಕಟ್ತಾರೆ, ದಾರ ಹಾಕಿ ಕಟ್ತಾರೆ. ದಾರ ಹಾಕಿ ಕಟ್ಟಿದಾಗ ಅದು ಧಾರಣ. ಅದು ಆಗುನ ಹಂಗೆ ಹೋಗ್ತಾ ಇರುತ್ತೆ. ಇದೇನ್ ಮಾಡುತ್ತೆ, ದಾರ
ಎಳ್ದು ನಿಲ್ಸುತ್ತೆ, ಹೋಗಕ್ ಬಿಡಲ್ಲ. ದಟ್ ಇಸ್ ಧಾರಣ. ನಮ್ದು ಹೊಟ್ಟೆ ಮನಸ್ಸು ಮೊದಲು ಎಳೆದು ತಂದು ಒಂದ್ ಕಡೆ ನಿಲ್ಲಿಸ್ಬೇಕು. ನಿಲ್ಲಿಸಿ ಆಮೇಲೆ ಅದನ್ನು ಒಂದ್ ಕಡೆ ಕಟ್ಟಾಕ್ಬೇಕು. ಅದಕ್ಕೆ ಧಾರಣದಲ್ಲಿ ದೇಶ ಬಂಧ ಚಿತ್ತಸ್ಯ ಧಾರಣಂ. ಹೇಗೆ ಒಂದು ಕುದುರೆಯನ್ನು ಆನೆಯನ್ನು ಪಳಗಿಸ್ಬೇಕಾದ್ರೆ ಒಂದ್ ಕಡೆ ಕಟ್ಟಾಕ್ತಾರ, ಹಾಗೆ ನಿನ್ನ ಮನಸ್ಸನ್ನು ಒಂದು ದೇಶ, ಅದೇನೋ ಉಸಿರಾಟ ಆಗ್ಬೋದು ಅಥವಾ ವೆಂಕಟೇಶ್ವರ ಆಗ್ಬೋದು, ಯಾವ್ದಾರು ಆಗ್ಬೋದು, ಒಂದ್ ಕಡೆ ಕಟ್ಟಾಕು. ಅದು ಆಚೆ ಆಚೆ ಹೋಗ್ತಾ ಇರುತ್ತೆ, ಮತ್ತೆ ಅಲ್ಲಲ್ಲೇ ನಿಲ್ಲಿಸ್ಬೇಕು. ಕುದುರೆ ಆಗ್ಲೂ ಎಳಿತಾ ಇರುತ್ತೆ, ಆ ಕಂಬದಿಂದ ಕಿತ್ಕೊಂಡು ಹೋಗೋದಕ್ಕೆ. ಆದ್ರೆ ಇದು ಬಿಡಲ್ಲ. ಅದು ಬಿಡದೇ ಇರೋದೇ ಧಾರಣ, ಫೋಕಸ್, ವೆರಿ ಇಂಪಾರ್ಟೆಂಟ್. ಈ ಧಾರಣ ಇಲ್ಲದೆ ಇದ್ರೆ ಬಹಳ ಕಷ್ಟ. ಒಂದು ಕಡೆಗೆ ಇರಬೇಕು. ಬಹಳ ಒಂದು ಪ್ರಖ್ಯಾತವಾದಂಥ ಉದಾಹರಣೆ ಎಲ್ರಿಗೂ ಗೊತ್ತು. ಮಹಾಭಾರತದಲ್ಲಿ ಅರ್ಜುನನ ವಿಷಯದಲ್ಲಿ ಹೇಳ್ತಾರೆ, ಮತ್ಸ್ಯೇಂದ್ರ ಭೇದನ. ಏನೋ ಒಂದು ಕಂಬಕ್ಕೆ ಮೇಲ್ಗಡೆ ಒಂದು ಚಕ್ರದಲ್ಲಿ ಒಂದು ಮೀನ್ ಕಟ್ಟಿರ್ತಾರೆ. ಮೀನು ಅಂದ್ರೆ ಮೆಟಲ್, ಒಂದು ಲೋಹದಿಂದ ಮಾಡಿರ್ತಕ್ಕಂಥ ಮೀನು. ಅದಕ್ಕೆ ಕಣ್ಣೆಲ್ಲ ಇಟ್ಟಿರ್ತಾರೆ, ಅದು ಕಟ್ಟಿರ್ತಾರೆ. ಅದು ಸುತ್ತಾ ಇರುತ್ತೆ ಗುಂಡಿಗೆ. ಇಲ್ಲಿ ಕೆಳಗಡೆ ಒಂದು ತಟ್ಟೆಯಲ್ಲಿ ಎಣ್ಣೆ ಹಾಕಿದ್ದಾರೆ, ಅದರ ಪ್ರತಿಫಲನ ಬಿಂಬ ಇಲ್ಲಿ ಕಾಣ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ಇವರು ಬಾಣ ಪ್ರಯೋಗ ಮಾಡಬೇಕು, ಮಾಡಿ ಅದನ್ನು ಭೇದಿಸ್ಬೇಕು, ಮೀನಿನ ಕಣ್ಣಿಗೆ ಹೊಡಿಬೇಕು. ಇದು ಇಲ್ಲೆಲ್ಲರೂ ಬರ್ತಾರೆ, ಗುರುಗಳು ದ್ರೋಣಾಚಾರ್ಯರು ಎಲ್ರಿಗೂ ಅವಕಾಶ ಕೊಡ್ತಾರೆ. ಎಲ್ಲರೂ ಕೇಳ್ತಾರಂತೆ, ಏನ್ ಕಾಣಿಸ್ತಾ ಇದೆಯೋ ಅಂತ. ಅವರೆಲ್ಲ ಹೇಳ್ತಾರೆ, ಅದು ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇದೆ, ಇನ್ಯಾವುದೋ ರಿಫ್ಲೆಕ್ಷನ್, ಇದೆಲ್ಲ ಕಾಣಿಸ್ತಾ ಇದೆ, ನೀನು ಕಾಣಿಸ್ತಾ ಇದೆ. ಇದು ಅರ್ಜುನ ಒಬ್ಬ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಮೀನಿನ ಕಣ್ಣು ಮಾತ್ರ ಕಾಣ್ತಾ ಇದೆ ನನಗೆ. ದೇಶ ಬಂಧ ಚಿತ್ತಸ್ಯ ಧಾರಣಂ. ಆಮೇಲೆ ಬಾಣ ಬಿಟ್ಟ, ಅದು ಕತೆ ಬಿಡಿ, ಹಾಗಾಯ್ತು. ಅಂದ್ರೆ ಬರೀ ಅದರಲ್ಲೇ ನಿಲ್ಲಿಸ್ಬೇಕು. ಯು ಮಸ್ಟ್ ಬಿ ಬೌಂಡ್ ಇನ್ ದಟ್. ಇದು ಕೇವಲ ಏನೋ ಅರ್ಜುನನಿಗೆ ಸೀಮಿತ, ಅಂದ್ರೆ ಮಹಾಭಾರತದ ಅರ್ಜುನನಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ನಮ್ಮೆಲ್ಲರ ಜೀವನಕ್ಕೂ ಅನ್ವಯ ಆಗಬೇಕು. ಫೋಕಸ್, ಕಾನ್ಸಂಟ್ರೇಷನ್. ಎಂಥ ದೇಶಗಳು, ಅದು ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಎಲ್ಲ ಕಡೆ ಬರುತ್ತೆ. ಯಾವುದೋ ಒಂದು ಕುದುರೆ ರೇಸ್ಗೆ ಹೋದವನಿಗೆ, ಅವನಿಗೂ ಕಾನ್ಸಂಟ್ರೇಷನ್ ಇರುತ್ತೆ. ಅವನಿಗೇನು ಕಮ್ಮಿ ಅನ್ಕೊಂಡ್ರ? ಅವಾಗೇನು ಮೊಬೈಲ್ ರಿಂಗ್ ಆದ್ರೂ ಗೊತ್ತಾಗಲ್ಲ, ಅವ್ನು ಹಿಂಗೆ ನೋಡ್ತಾ ಇರ್ತಾನೆ. ಕ್ರಿಕೆಟ್ ಮ್ಯಾಚ್ ನೋಡೋ ಅವನಿಗೆ ಅದು ಏನಾದರೂ ಒಂದು ಆತಂಕದ ಕ್ಷಣಗಳು ಅಂತ ಬರುತ್ತೆ ಕ್ರಿಕೆಟ್ ಅಲ್ಲಿ, ಗೊತ್ತಾ? ಎಡ್ಜ್ ಆಫ್ ದಿ ಸೀಟ್, ಆ ಮೂಮೆಂಟ್ಸ್ ಬರುತ್ತೆ. ಅವಾಗ ನೋಡಿ ಅವ್ರಿಗೆ ಏನು ಗೊತ್ತಾಗಲ್ಲ, ಊಟ ನಿದ್ರೆ ಏನು ಗೊತ್ತಾಗಲ್ಲ, ಹೆಂಗ್ ನೋಡ್ತಾ ಇರ್ತಾರೆ. ಬಟ್ ಆ ಕಾನ್ಸಂಟ್ರೇಷನ್ ಇಂದ ಏನಾದರೂ ಉಪಯೋಗ ಉಂಟಾ? ಅದು ಅವನನ್ನ ಏನು ಉತ್ತಮ ವ್ಯಕ್ತಿಯಾಗಿ ಏನು ಮಾರ್ಪಾಡು ಮಾಡಲ್ಲ. ಅದಕ್ಕೆ ನೋಡಪ್ಪ, ಯಾವ್ದ್ರ ಮೇಲೆ ಮನಸ್ಸಿಟ್ಟಿದೆಯಾ ಅದು ಇಂಪಾರ್ಟೆಂಟ್. ಮೇರಿ ಕ್ಯೂರಿ ಹೇಳಿದ್ರ, ಪ್ರಸಿದ್ಧ ವಿಜ್ಞಾನಿ. ಆಕೆಗೆ 2 ನೊಬೆಲ್ ಪಾರಿತೋಷಿಕಗಳು ಬಂತು, ಫಿಸಿಕ್ಸ್, ಕೆಮಿಸ್ಟ್ರಿ. ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವರ್ಸ್. ಆಕೆ ಈ ರೇಡಿಯಂನ ಆಕೆ ಕಂಡಿದ್ದು. ಅದು ಇರತಕ್ಕಂಥದ್ದನ್ನ ಸುಮಾರು ವರ್ಷಗಳ ಕಾಲ ಹಾಕಿದೆ, ಒಂದೇ ಕೆಲಸ. ಟನ್ಸ್ ಆಫ್ ರೇಡಿಯಂ ಕಂಟೆಂಟ್ ಇರೋ ಮೆಟಲ್ಗಳು ಟನ್ಗಳ ಗಟ್ಲೆ ತಂದು ಅದನ್ನ ಪುಡಿ ಮಾಡಿ 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 ಪರೀಕ್ಷೆ ಮಾಡ್ತಾನೆ ಇರೋದು. ಆಕೆ ತನ್ನ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ. ಆಕೆಗೆ ಸವಾಲುಗಳು ಬೇಕಾಷ್ಟು ಬಂತು. ಗಂಡನಿಗೂ ನೊಬೆಲ್ ಪಾರಿತೋಷಿಕ ಬಂತು, ಗಂಡನೂ ಕಳ್ಕೊಂಡ್ಲು. ಆಮೇಲೆ ದುಡ್ಡು ಕಾಸ್ದು ಸಾಕಷ್ಟು ತೊಂದರೆ ಆಯ್ತು. ಆದ್ರೆ ಅವಳದು ಒಂದೇ ಗುರಿ,
ಇದನ್ನ ನಾನು ಭೇದಿಸಬೇಕು. ವರ್ಷಾನ್ಗಟ್ಲೆ ತಪಸ್ಸು ಮಾಡೋದು, ತಪಸ್ಸು ಅದು. ಧಾರಣ ಒಂದೇ ಕಡೆ ಮನಸ್ಸು. ಮತ್ತೆ ಸಮಾಜದಲ್ಲಿ ಬೇರೆ ಯಾವುದಕ್ಕೂ ಆಕೆ ಒಳಗಾಗಲೇ ಇಲ್ಲ. ಜೀವನವನ್ನೆಲ್ಲ ಅದಕ್ಕೆ ಮುಡುಪಾಗಿಟ್ಲು. ದೇಶ ಬಂಧ ಚಿತ್ತಸ್ಯ ಧಾರಣಂ. ಅದು ಮಾಡಿ 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 ಆಕೆ ಒಂದು ಅದ್ಭುತವಾದಂಥ ಆವಿಷ್ಕಾರವನ್ನ ಮಾಡಿದ್ಲು. ಶಿ ಫೌಂಡ್ ಔಟ್ ರೇಡಿಯಂ. ಶಿ ಗಾಟ್ ನೊಬೆಲ್ ಪ್ರೈಸ್. ಹೆಂಗ್ ಸಾಧ್ಯ ಆಯಿತು? ಧಾರಣ, ಕಾನ್ಸಂಟ್ರೇಷನ್ ಬೇಕು. ಹಾಗೆ ನಿಕೋಲಾ ಟೆಸ್ಲಾ ಒಂದು ಅದ್ಭುತ ವ್ಯಕ್ತಿ. ಅವನದೇನಪ್ಪ ಅಂತ ಹೇಳಿದ್ರೆ, he could sit and imagine complex machineries without drawing. ಮಾನಸಿಕವಾಗಿ ಮನಸ್ಸಿನಲ್ಲೇ ಈ ಒಂದು ಯಂತ್ರಗಳು ಹೇಗೆ ಕೆಲಸ ಮಾಡ್ತದೆ, ಬಹಳ ಸಂಕೀರ್ಣವಾದಂತಹ ಯಂತ್ರಗಳು. ಆತನಿಂದಾನೇ ಇವತ್ತು ಎಲೆಕ್ಟ್ರಿಸಿಟಿ ಸಾಧ್ಯ ಆಗಿರೋದು ಮತ್ತು ವೈರ್ಲೆಸ್ ಕಮ್ಯುನಿಕೇಶನ್ ಸಾಧ್ಯ ಆಗಿರೋದು ಎಲ್ಲ ಆತನಿಂದಾನೆ, ಆತ ಮಾಡಿದ್ದ ಪ್ರಯೋಗಗಳಿಂದ. ಆತನಿಂದ ಏನಪ್ಪ ಅಂದ್ರೆ ಹೇಗೇನೆ ಯಾವಾಗಲೂ ಅಷ್ಟೇ, ಆತ ಯಾವ ಮಟ್ಟಕ್ಕೂ ಆತ ಸಂಸಾರ ಎಲ್ಲಕ್ಕೂ ವಿಮುಖನಾಗ್ಬಿಟ್ಟ, ಮದುವೆನೂ ಮಾಡ್ಕೊಳ್ಳಿಲ್ಲ. ಇಷ್ಟೇ ವಿಜುವಲೈಸಿಂಗ್, ಅಬ್ಸಾರ್ಡ್ ಇನ್ ದಿ ಮೆಂಟಲ್ ಇಮೇಜಸ್. ಹೀಗೆ ಮಾಡಿದ್ರೆ ಏನೇನಾಗುತ್ತೆ, ಆ ಒಂದು ಯಂತ್ರಗಳನ್ನು ಅವನು ಮೊದಲು ಮನಸ್ಸಿನಲ್ಲಿ ಕಟ್ಟಿ ಆಮೇಲೆ ಭೌತಿಕವಾಗಿ ಮಾಡೋದಂತೆ. ಅಷ್ಟು ಯಾಕೆ ಸಾಧ್ಯ ಆಯಿತು? ಧಾರಣ, ಫೋಕಸ್. ನಮ್ಗಳದಾಗಿರುತ್ತೆ ಫೋಕಸ್ಸು. ಪತಂಜಲಿ ಯೋಗ ಸೂತ್ರಗಳು, ಪಾಪ ಅವರು ಸೂತ್ರಗಳನ್ನ ಬಹಳ ಬಹಳ ಸಂಕ್ಷಿಪ್ತವಾಗಿ ಹಬ್ಬಬ್ಬ ಅಂದ್ರೆ ಒಂದು 8 ಪದ, ಯಾವುದಕ್ಕೆಲ್ಲೂ ಒಂದು ಸ್ವಲ್ಪ ಜಾಸ್ತಿ ಬರ್ಲಿಲ್ಲ. ದಿನಕ್ಕೆ ಓದಿ ಅಂದ್ರೆ ನೋಡಿ ನಮ್ಗೆ ಎಷ್ಟು ಕಷ್ಟ ಇದೆ. ಕಷ್ಟ ಫೋಕಸ್ ಮಾಡೋಕ್ಕಾಗಲ್ಲ. ಹೋಗ್ಲಿ, ಸಮಯ ಇಲ್ವಾ? ಎಲ್ರಿಗೂ ಸಮಯ ಇದೆ ಅನ್ನೋದಕ್ಕೆ ಏಕೈಕ ನಿದರ್ಶನ ವಾಟ್ಸ್ಆ್ಯಪ್. ಅದೆಷ್ಟು ಮೆಸೇಜ್ಗಳು ಕಳಿಸ್ತಾರೆ, ಅದೆಷ್ಟು ಓದ್ತಾರೆ, ಏನೇನು ಕಥೆಗಳು. ರೀಲ್ಸ್, ಅದೆಷ್ಟೊಂದು ರೀಲ್ಸ್ ನೋಡ್ತಾರೆ. ಯೋಗ ಸೂತ್ರ ಓದ್ಲಿಲ್ಲ ಅಂದ್ರೆ ರೀಲ್ ಬಿಡ್ತಾರೆ ಅಲ್ವೇ. ಓ ಸಾರ್ ಬಿಸಿ, ಏನ್ ಯಾತಕ್ಕಾಗಿ ನೋಡ್ತಾರೆ? ಏನ್ ಸಾಧಿಸ್ತಾರೆ? ಏನ ಆ ಮೊಬೈಲ್ ಫೋನ್ಗಳದ್ದು ಒಂದು ದೊಡ್ಡ ತೊಡಕು, ಅದು ಆಬಾಲ ವೃದ್ಧರಾದಿಯಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಅದು ತಿಳ್ಕೊಬೇಕು ನಾವು. ಅದು ಬಹಳ ಒಂದು ಆಘಾತಕಾರಿಯಾದಂಥ ಸಂಗತಿ. ಇದರಿಂದ ಅನೇಕ ದುಷ್ಪರಿಣಾಮಗಳು ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಮತ್ತೆ ಆ ವಿಷಯಗಳು ಅದೇ ಹೋಗ್ತಾ ಇರುತ್ತೆ. ಅಲ್ಲಿ ನೀವೇನ್ ನೋಡ್ತಿರೋ ಆ ವಿಷಯಗಳು ಅದೆಲ್ಲ ತಲೆನಲ್ಲಿ ಹೋಗಿ ಕೂರ್ತಾ ಇರುತ್ತೆ ಒಳಗಡೆ. ಅಲ್ಲೇನೋ ಈ ರಾಜಕೀಯ ಇದ್ದು ಏನೇನೋ ನೋಡಿಕೊಂಡು ಅದೇ ಬರ್ತಾ ಇರುತ್ತೆ. ಕಣ್ಮುಚ್ಚಿ ಆಮೇಲೆ ಅದೇ ಬರುತ್ತೆ. ನೋಡಿ, ಅವಾಗ ಏನ್ ಅನ್ಸ್ಬಿಡುತ್ತೆ, ಹೋಗಿ ಕೂರಕ್ಕೆ ಆಗಲ್ಲ, ಇದು ಏನೋ ಪತಂಜಲಿಗಳು ಏನೋ ಬರೆದು ಬಿಟ್ಟಿದ್ದಾರೆ ಅಂತ. ಏನೋ ಬರೆದಿಲ್ಲ, ಕರೆಕ್ಟಾಗಿ ಬರ್ದಿದ್ದಾರೆ. ನಾವು ತಿದ್ಕೋಬೇಕು. ಇದು ಬಹಳ ಮುಖ್ಯ ಕಣೆಯ ಅರ್ಜುನ. ಹೀಗೆ ಯಾರೇ ಆಗ್ಲಿ, ಎಂಥದ್ದೇ ಒಂದು ಕೆಲಸ ಮಾಡಿರ್ಲಿ, ಮಹಾನುಭಾವರು ಯಾರೇ ಏನೇ ಕೆಲಸ ಮಾಡಿದ್ರು ಅವರೆಲ್ರೂ ನೋಡಪ್ಪ ಈ ಧಾರಣ ಇದನ್ನ ಮಾಡಿದ್ದಾರೆ. ಒಂದು ವಸ್ತುವನ್ನ ಆಯ್ಕೆ ಮಾಡ್ಕೊ, ಅಲ್ಲಿ ಮನಸ್ಸನ್ನ ನಿಲ್ಲಿಸು, ಅಷ್ಟೇ, ಇನ್ನೇನಿಲ್ಲ. ಅದು ಬಹಳ ಮುಖ್ಯ. ಆದ್ರೆ ಯಾವ ವಸ್ತುವನ್ನು ಆಯ್ಕೆ ಮಾಡ್ಕೋತೀಯ?
ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್. ನೀನು ಯಾವುದೋ ಎಲ್ಲೋ ಹೋಗ್ತೀಯಾ, ನಿನ್ನ ಗುಂಪಲ್ಲಿ ಇರೋರೆಲ್ಲಾನು ರಿಯಲ್ ಎಸ್ಟೇಟ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಬೆಳಗ್ಗೆ ಕಾಫಿ ಕುಡಿತಾ ಎಷ್ಟು ಮಟ್ಟಿಗೆ ಬಂದಿದೆ ಅಂದರೆ, ಯಾವುದೋ ಒಂದು ಹೋಟೆಲ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಏನೋ ಏನೋ ರಿಯಲ್ ಎಸ್ಟೇಟ್ ಚರ್ಚೆ ಮಾಡುತ್ತಾ ಇಲ್ಲಿ ತುಂಬಾ ಹೊತ್ತು ಕೂರಬಾರದು ಅನ್ನೋ ಥರ ಕಾಫಿ ಕುಡಿತಾ ಆ ಟೇಬಲ್ ಮುಂದೆನೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ತನಕ ಬಂದಿದೆ. ಅಲ್ಲಾಗ್ಬಿಟ್ರೆ ನೀವು ಬೆಳಗ್ಗೆ ಎದ್ದು 7 ಗಂಟೆಲೋ 8 ಗಂಟೆಲೋ ಈ ಚರ್ಚೆ ಮಾಡಿದ್ರೆ ಅದೇ ಇರುತ್ತೆ, ಅದೇ ತಲೆಯಲ್ಲಿ ಸುಳಿತಾ ಇರುತ್ತೆ. ಪ್ರಯೋಜನ ಇಲ್ಲ. ಇದಕ್ಕೆ ಸತ್ಸಂಗ ಬಹಳ ಮುಖ್ಯ. ಸತ್ಸಂಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಥವ್ರ ಜೊತೆ ನೀನು ಬೆರಿತೀಯ, ಏನು ಚರ್ಚೆ ಮಾಡ್ತೀಯ. ನೀನು ಯಾವಾಗಲೂ ಜೀವನದಲ್ಲಿ ಕಾಂಪಿಟೇಷನ್ನು, ಏನೋ ಆಗ್ಬಿಡ್ಬೇಕು, ಏನೋ ಪ್ರಶಸ್ತಿ ಸಿಕ್ಬಿಡ್ಬೇಕು, ಇನ್ನೇನೋ ಆಗ್ಬಿಡ್ಬೇಕು, ಇಂಥ ಕಡೆನೇ ಇದ್ರೆ ಅದೇ ಅದೇ ನಡೀತಾ ಇರುತ್ತೆ, ಅದೇ ಹೊಡಿತಾ ಇರುತ್ತೆ. ಸತ್ಸಂಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾರದರು ವಿಷ್ಣು ಅನ್ನೊಂದ್ಸತಿ ಕೇಳಿದ್ರಂತೆ, ಅಪ್ಪ ವಿಷ್ಣು, ಇದೇನು ಸತ್ಸಂಗ ಸತ್ಸಂಗ ಅಂತಿರಲ್ಲ, ಏನಿದು ಸತ್ಸಂಗದ ಮಹಾತ್ಮೆ? ಅದಕ್ಕೆ ವಿಷ್ಣು ಹೇಳಿದಂತೆ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಕಣೆ, ಬಾಯಲ್ಲಿ ಬಂದು ಭೂಲೋಕದ ಕಡೆ ತೋರಿಸ್ದ. ಅವ್ರಿಗೆಲ್ಲ ಇತ್ತು, ನಾವೆಲ್ಲ ಗೂಗಲ್ ಮ್ಯಾಪ್ ಹಿಂಗೆ ಅಂದು ನಮ್ಮ ಮನೆ ನೋಡ್ಕೋತೀವಲ್ಲ, ಹಂಗೇನೆ ಅವನು ಮಾಡಿ ನೋಡಲ್ಲ, ಒಂದು ಹುಳು ಇದೆಯಲ್ಲ, ಒಂದು ಹುಳು, ಹುಳು ಇದೆ, ಸತ್ಸಂಗ ಏನು ಅಂತ ಕೇಳೋದನ್ನ. ವಿಷ್ಣು ಅದನ್ನ ಹೋಗಿ ಕೇಳನೆ, ನೀನು ಮಹಾತ್ಮ ಕಡೆಯ ನಾರದ, ಬ್ರಹ್ಮಪುತ್ರ, ನೀನೇನು ಸಾಧಾರಣವ, ಹೋಗಿ ಕೇಳು. ಆಯ್ತು, ಅವಳ ಹತ್ರ ಬಿಟ್ಟು ಹುಳು, ಏನಪ್ಪ ಸತ್ಸಂಗ? ಅದೇ ನಾರದನ್ನ ನೋಡ್ಬಿಟ್ಟು ತಪಕ್ ಅನ್ಸತ್ತಾಯ್ತಂತೆ. ಇವಾಗ ಗಾಬರಿ ಆಯ್ತು, ಇದೇ ನೀನು ಸತ್ಯ ಹೋಯ್ತಲ್ಲ, ನೋಡ್ದ, ಅಂತ್ಯಕ್ರಿಯೆ ಮಾಡ್ದ, ಮತ್ತೆ ವಿಷ್ಣು ಹತ್ರ ಬಂದ. ಮಹಾವಿಷ್ಣು ಸ್ವಲ್ಪ ಎಡವಟ್ಟಾಯ್ತು, ಇದು ಆ ಹುಳುನ್ ಕೇಳಿದೆ, ಸತ್ಯವಾಯ್ತು, ಓಕೆ ಪರವಾಗಿಲ್ಲ, ಈಗ ನೋಡು ಮತ್ತೆ ಇನ್ನೊಂದು ಜಾಗ ತೋರಿಸ್ತೀನಿ, ಅಲ್ಲೊಂದು ಬಣ್ಣದ ಚಿಟ್ಟೆ ಇತ್ತು, ಆ ಚಿಟ್ಟೆನ ಹೋಗಿ ಕೇಳು, ಸತ್ಸಂಗದ ಉಪಯೋಗ ಏನು ಅಂತ ಕೇಳು. ಇವನು ಹೋದ, ನಾರದ ಚಿಟ್ಟೆನ ಹಿಡಿದು, ಅಪ್ಪ ಬಣ್ಣದ ಚಿಟ್ಟೆ, ಸತ್ಸಂಗದ ಉಪಯೋಗ ಏನು? ಅದು ಹಿಂಗೆ ನೋಡಿ ಟಪಕ್ಕಂದಿದೆ, ಸತ್ತಾಯ್ತು. ಇವನಿಗೆ ಗಾಬರಿ ಆಯ್ತು, ಇದೇ ನನ್ನಿಂದ ಪ್ರಾಣ ಹಾನಿ ಆಗ್ತಾ ಇದೆಯಲ್ಲ. ಮತ್ತೆ ಓಡ್ ಬಂದ ವಿಷ್ಣು ಹತ್ರ. ವಿಷ್ಣು, ಏನಪ್ಪ ಇದು ಈ ಥರ ಆಯಿತು, ನೀನು ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡಬೇಡ, ತಡಿ, ಸ್ವಲ್ಪ ಝೂಮ್ ಮಾಡಿ ನೋಡಲಿ ಕೆಳಗಡೆ. ಅಲ್ಲಿ ನೀರನ್ನು ಕೊಳ ಕಾಣ್ತಿದ್ಯಾ? ಕಾಣ್ತಿದ್ಯಾ. ಅಲ್ಲೊಂದು ಕಪ್ಪೆ ಕಾಣ್ತಿದ್ಯಾ? ಕಾಣ್ತಾ ಇದೆ. ಕೇಳು. ಬಂದು ಆ ಕಪ್ಪೆನ ವಿಚಾರಿಸಿ, ಭಯ ಇವನಿಗೆ, ಈಗ 2 ಅನುಭವ ಈ ಥರ ಆಗ್ಬಿಟ್ಟಿದೆಯಲ್ಲ, ಸ್ವಲ್ಪ ಭಯ, ಆದರೂ ಧೈರ್ಯ ಮಾಡಿ, ಸತ್ಸಂಗದ ಮಹಿಮೆ ಏನು ಅದಕ್ಕೆ ನೋಡಿ ಬಿಟ್ಟು ಬಾಯಿ ಅಷ್ಟೇ ಹೋಗ್ಬಿಡ್ತು, ಡೈಡ್. ಗಾಬರಿಯಾಗಿ ಓಡ್ ಬಂದ. ವಿಷ್ಣು, ಏನು ಈ ಥರ ಆಗ್ತಾ ಇದೆ, ಏನು ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ, ಇದೇನು ಗೊತ್ತಾಗ್ತಾ ಇಲ್ಲ. ತಪ್ಪೇನು ಕೇಳಿದ್ರೆ ಅದು ಹೋಗ್ಬಿಡ್ತು. ಯಾಕೆ ಯೋಚನೆ ಮಾಡ್ತೀಯ? ಇನ್ನೊಂಚೂರು ಝೂಮ್ ಮಾಡಿ ನೋಡು, ಬಾ ನೋಡು, ಅವ್ನು ಕಾಣ್ತಾ ಇದೆಯಾ ಕಾಡು? ಅಲ್ಲೊಂದು ಆನೆ ಕಾಣ್ತಿದ್ಯಾ? ಕಾಣ್ತೀವಿ, ಹೋಗು ಆನೆನ್ ಕೇಳು. ಇವಾಗ ಸ್ವಲ್ಪ ಧೈರ್ಯ ಬಂತು. ಈ ಚಿಕ್ಕ ಪುಟ್ಟ ಪ್ರಾಣಿಗಳು ಪಾಪ ಏನೋ ಹೋಗ್ಬಿಡುತ್ತವೆ,
ಪ್ರಾಯಶಃ ಏನೋ ನಾನು ನೋಡೇ ಹೋಗ್ಬಿಡ್ತೋ ಏನು ಕಥೆನೋ, ಆನೆ ಆದ್ರಿಂದ ಸ್ವಲ್ಪ ಧೈರ್ಯ ಬಂದ ಕಾಡೊಳಗಡೆ ಇಳಿದ, ಆನೆ ಕಡೆ ನೋಡ್ದ, ಆನೆಯನ್ನು ನೋಡ್ತು. ಇವನು ಸತ್ಸಂಗದ ಮಹಿಮೆ ಏನು ಅಂದ. ಆ ಅಂತ ಡಬಕ್ ಅಂದಿರ ಆನೆ ಗೊತ್ತಾಯ್ತು. ಈಗ ಇವನಿಗೆ ತಡ್ಕೊಳಕ್ಕಾಗಲಿ. ಓಡ್ ಬಂದ. ವಿಷ್ಣು, ಇದರಲ್ಲಿ ಏನೋ ಇದಾಗ್ತಾ ಇದೆ, ಯಾಕೋ ಸರಿ ಇಲ್ಲ. ಪರವಾಗಿಲ್ಲ ಕಣೆ, ನಿನಗೆ ಗೊತ್ತಾಗುತ್ತೆ ಕಣೆ, ಯಾಕೆ ಯೋಚನೆ ಮಾಡ್ತೀಯ? ಈಗ ನೋಡು, ಅಲ್ಲೊಂದು ಸುಭಿಕ್ಷವಾದ್ಯತ್ತ ರಾಜ್ಯ ಕಾಣ್ತಿದ್ಯಾ? ಕಾಣ್ತಾ ಇದೆ. ಅಲ್ಲೊಬ್ಬ ನೋಡು, ಸುಂದರವಾದ ರಾಜ್ಕುಮಾರ ಕಾಣ್ತೀಯಾನ? ತಕ್ಷಣ ಓ ರಾಜ್ಕುಮಾರ್ ಅಂತಂటే ಬೇಡ ವಿಷ್ಣು, ಪಾಪ ಏನ್ ಪಾಪ ಕಟ್ಕೊಳ್ಳಿ ನಾನು. ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲರೂ ಉತ್ತರ ಕೊಡೋಕ್ಕೆ ಬದಲಾಗಿ ಗೋವಿಂದ ಗೋವಿಂದ ಅಂತ ಹೋಗ್ಬಿಡ್ತಾ ಇದ್ದಾರೆ. ದಯವಿಟ್ಟು ಬೇಡ, ಹೋಗಪ್ಪ ನೀನು, ನಾನು ಹೇಳ್ತಿದ್ದೀನಿ ಹೋಗು. ಇವನು ಹೋದ. ಇವರಿಗೆ ಪ್ರಶ್ನೆ ಕೇಳಕ್ ಭಯ. ಈಗ ಇದು ಮಾತೇ ಆಡಲಿಲ್ಲ ಸತ್ಸಂಗ ಅಂತ. ಆ ರಾಜಕುಮಾರನ್ ನೋಡ್ದ, ನಾರದ್ರು ನಕ್ರು, ಆದ್ರೂ ಭಯ ಒಳಗಡೆ. ರಾಜಕುಮಾರ ನಕ್ಕ, ಏನು ಮಾತಾಡಲಿ ಅವರು. ಏನು ಬಂದಿದ್ದು ನಾರದ್ರೆ? ನಾನು ನಾರದ ಅಂತ ಗೊತ್ತಾ? ನೀವು ಮರೆತ್ರೆ ನಾನು ಮರೆಯಕ್ಕಾಗತ್ತಾ? ನಾನು ಮರೆಯಕ್ಕ? ನಿಮ್ಮಿಂದ ಎಷ್ಟು ಉಪಕಾರ ಆಗಿದೆ ಗೊತ್ತಾ ನಾರದ್ರೆ? ನಾನು ಒಂದು ಹುಳು ಆಗಿ ಕೊಚ್ಚೆಯಲ್ಲಿ ಒದ್ದಾಡ್ತಾ ಇದ್ದೆ. ಅಯ್ಯೋ, ಇನ್ನ ಎಷ್ಟು ವರ್ಷ ಒದ್ದಾಡ್ಬೇಕಪ್ಪ ಅಂತಿದ್ದೆ. ನಿಮ್ ದರ್ಶನ ಆಯ್ತು ತಕ್ಷಣ ಆ ಜನ್ಮದಲ್ಲಿ ಮುಕ್ತಿ ಸಿಕ್ತು. ಆಮೇಲೆ ಚಿಟ್ಟೆ ಆಗಿ ಒದ್ದಾಡ್ತಾ ಇದ್ದೆ, ನಿಮ್ ದರ್ಶನ ಆಯ್ತು ತಕ್ಷಣ ಮುಕ್ತಿ. ಆಮೇಲೆ ಕಪ್ಪೆ ಆಗಿದ್ದೆ, ಕೊಚ್ಚೆಯಲ್ಲಿದ್ದೆ, ನೀವು ಬಂದ್ರಿ, ಮುಕ್ತನಾದೆ. ಆನೆಯಾಗಿ ಇನ್ನೂ ಎಷ್ಟೋ 100 ವರ್ಷ ಇರ್ಬೇಕಲ್ಲಪ್ಪ ಅಂತ ಒದ್ದಾಡ್ತಾ ಇದ್ದೆ, ನಿಮ್ ದರ್ಶನ ಆಯ್ತು, ಪ್ರಾಣವಾಯ್ತು. ಈಗ ಈ ಜನ್ಮದಲ್ಲಿ ನೋಡಿ, ಇಷ್ಟು ಕ್ಷಿಪ್ರಗತಿಯಲ್ಲಿ ನಿಮ್ಮ ಸಹವಾಸ ಸಿಕ್ಕಿದ್ರಿಂದ ಇಲ್ಲಿ ರಾಜಕುಮಾರನಾಗಿ ಬಂದೆ. ಈಗ ರಾಜಕುಮಾರನಾಗಿ ಆರಾಮಾಗಿದ್ದೀನಿ. ನನ್ನ ಪ್ರಾಣ ಏನು ಹೋಗಲ್ಲ, ಪ್ರಾಣ ಇದೆ. ಇದು ನಾರದರೆ ನಿಮ್ಮ ಸತ್ಸಂಗದಿಂದ ನನಗಾಗಿರ್ತಕ್ಕಂತಹ, ಇಲ್ಲಿರ್ತಕ್ಕಂಥ ಜೀವನಿಗೆ ಆಗಿರ್ತಕ್ಕಂಥ ಉಪಯುಕ್ತತೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸತ್ಸಂಗದಿಂದ. ಆಗ ಗೊತ್ತಾಯ್ತಿದ್ದೆ ನನಗೆ, ಓಹೋ ಇದು ಸತ್ಸಂಗ. ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸತ್ಸಂಗದಿಂದ ನಮಗೆ ಒಳ್ಳೆಯ ನಿರ್ದೇಶನ ಸಿಕ್ಕುತ್ತೆ. ಯಾತ್ರ ಬಗ್ಗೆ ನಾವು ಧಾರಣ ಮಾಡಬೇಕು, ಅದು ಬಹಳ ಮುಖ್ಯ. ಅದು ತಪ್ಪಾಗ್ಬಿಟ್ರೆ ಧಾರಣ, ಅದರ್ವೈಸ್ ಕಾನ್ಸಂಟ್ರೇಷನ್ ಎಲ್ಲ ಕಡೆ ನಡೀತಾ ಇದೆ. ಒಂದು UPSC ಎಕ್ಸಾಮ್ ಬರೀಬೇಕು ಅಂದ್ರೆ ಕಮ್ಮಿ ಕಾನ್ಸಂಟ್ರೇಷನ್ ಬೇಕಾ? ಎಷ್ಟು ಓದ್ತಾರೆ ಗೊತ್ತಾ? ನನ್ನಂತ ಅವನಿಗೆ ಇಂಪಾಸಿಬಲ್. ಓದ್ತಾರೆ ವರ್ಷಾನ್ಗಟ್ಲೆ, ದಿನ ಇಡೀ ಓದಿ 18 ಅವರ್ ಓದ್ತಾರೆ. ಏನು ಕಮ್ಮಿ ಕಾನ್ಸಂಟ್ರೇಷನ್? ಅಷ್ಟೆಲ್ಲ ಓದಿ ಏನಾಗ್ತಾರೆ? ಯಾವುದೋ ದೊಡ್ಡ ಅಧಿಕಾರಿ ಆಗ್ತಾರೆ. ಅದರಲ್ಲಿ ಸುಮಾರು ಜನ ಏನಾಗ್ತಾರೆ? ಲಂಚಕೋರರು ಆಗ್ತಾರೆ. ಅಲ್ಲಿಗೇನು ಈ ಕಾನ್ಸಂಟ್ರೇಷನ್ ನಂಬ್ಕೊಡಕ್ಕಾಗತ್ಯಾ? ಕಾನ್ಸಂಟ್ರೇಷನ್ ಇತ್ತು, ಆದ್ರೆ ಅದೆಂಥ ಧಾರಣ, ಸ್ವಾರ್ಥದಿಂದ ಕೂಡಿದ ಧಾರಣ. ಅದು ಕೆಲ್ಸಕ್ಕೆ ಬರಲ್ಲ. ಮನಸ್ಸನ್ನು ಇನ್ನಷ್ಟು ಹದಗೆಡಿಸುವ ಧಾರಣ. ಅದಕ್ಕೆ ಎಂಥ ವಸ್ತುಗಳ ಬಗ್ಗೆ ಧಾರಣ ಮಾಡಬೇಕು? ಇಲ್ಲಿ ಸತ್ಸಂಗದ ಅಗತ್ಯ ಇದೆ ಕಣಯ್ಯ. ಇದು ಧಾರಣ ಸಾಧ್ಯವಾದರೆ, ಒಂದು ಒಳ್ಳೆಯ ಅಂದ್ರೆ ನಿನ್ನನ್ನ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಏರಿಸತಕ್ಕಂತಹದರ ಕುರಿತಾಗಿ ನೀನು ಧಾರಣವನ್ನು ಮಾಡಿದ್ರೆ, ಆಗ ಮುಂದಿನ ಪ್ರಮುಖವಾದಂತಹ ಘಟ್ಟ ಧ್ಯಾನ. ಅದಕ್ಕೆ ಹೋಗ್ಬೋದು. ಅರ್ಜುನ, ಈ ಸೂತ್ರವನ್ನ ಬರ್ಕೋ. 2ನೇ ಸೂತ್ರ ವಿಭೂತಿ ಪಾದ. ಇದು ಬಹಳ ಒಂದು ಅದ್ಭುತವಾದಂತಹ ಸೂತ್ರ. ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ. ಅರ್ಜುನ ಇದು ತಿಳ್ಕೊ.
ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ. ತತ್ರ ಅಂದರೆ ಆ ಜಾಗದಲ್ಲಿ. ಯಾವ ಜಾಗದಲ್ಲಿ? ದೇಶ ಬಂಧ ಚಿತ್ತಸ್ಯ ಧಾರಣಂ. ಯಾವ ದೇಶ? ಅದು ನಿನ್ನ ಉಸಿರಾಗಿರ್ಬೋದು, ನಿನ್ನ ದೇಹ ಆಗಿರ್ಬೋದು, ಈಶ್ವರ ಲಿಂಗ ಆಗಿರ್ಬೋದು, ವೆಂಕಟೇಶ್ವರನ ಸಾನ್ನಿಧ್ಯ ಆಗಿರ್ಬೋದು, ಯಾವುದಾರಾಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಅಲ್ಲಿ ತತ್ರ ಪ್ರತ್ಯಯ. ಪ್ರತ್ಯಯ ಅಂತ ಹೇಳಿದ್ರೆ ಮನಸ್ಸಿನ ಸ್ಥಿತಿ, ಕಂಟೆಂಟ್ ಆಫ್ ದಿ ಮೈಂಡ್. ಪ್ರತ್ಯಯ ಅದು ಏಕತಾನತ, ಒಂದೇ ಕಡೆ ಇರಬೇಕು, ಒಂದೇ ಕಡೆ. ಇಟ್ ಶುಡ್ ಫ್ಲೋ. ಫ್ಲೋ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಹಾಗೆ ಸ್ಥಿರವಾಗಿದ್ದು ಬಿಡ್ಬೇಕು. ವಿತ್ ಟೈಮ್ ಇಟ್ ಶುಡ್ ನಾಟ್ ವೇರಿ. ಒಂದು ಸ್ವಲ್ಪ ಹೊತ್ತು ಆ ಕಡೆ, ಇನ್ನು ಸ್ವಲ್ಪ ಹೊತ್ತು ಈ ಕಡೆ, ಹಂಗೆ ಆಗಬಾರ್ದು. ಅದೇನು ಮನಸ್ಸು ಅಷ್ಟು ವಿಚಿತ್ರ. ತಿರುಪತಿಗೆ ಹೋಗಿ ಬಂದ್ರಲ್ಲ, ಎಷ್ಟೋ ಜನ ಪಾಪ ಆತುರಿತ ಇರ್ತಾರೆ, ಎಷ್ಟೋ ಜನಕ್ಕೆ ಅವಕಾಶ ಸಿಗುತ್ತೆ. ಎಲ್ಲಿ? VVIP ದರ್ಶನ ಅಂತ, ಅಲ್ಲೇ 4 ಫುಟ್ ವೆಂಕಟೇಶ್ವರ. ಅಲ್ಲಿ ಬೇಕಾದ್ರೆ 1 ಗಂಟೆ ಕಾಲ ಕೂತ್ಕೋಬಹುದು, ಅಂತ ಅವಕಾಶಗಳು ಇರುತ್ತೆ. ಮನಸ್ಸು ನಿಲ್ಲಲ್ಲ. ವೆಂಕಟೇಶ್ವರ ನಗ್ತಾ ಇರ್ತಾನಲ್ಲಿ. ಏನ್ ನೀನು ಧರ್ಮದರ್ಶನ 2 ಸೆಕೆಂಡ್ ಟಕ್ ಅಂತ ಆಗ್ಬಿಡೋದು. ಇಲ್ಲಿ 1 ಅವರ್ ಕೂರಿಸಿದೀನಿ, ಏನು ಯೋಚನೆ ಮಾಡ್ತಿದ್ಯಾ? ಕಷ್ಟ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ರಾಣಿ ರಾಸ್ಮಣಿಗೆ ಕಪಾಲಕ್ಕೆ ಹೊಡೆದ್ರು. ಬಟ್ ಎಲ್ಲ ಪುರೋಹಿತರು ರಾಮಕೃಷ್ಣರ ಆಗಲ್ಲ. ಎಲ್ಲ ಪುರೋಹಿತರಿಗೂ ಇದು ಗೊತ್ತು ಆಗಲ್ಲ. ಯಾಕೆಂದ್ರೆ ಅವರೂ ಮನಸ್ಸನ್ನ ಒಂದ್ ಕಡೆ ನಿಲ್ಸಿರ್ತಾರೆ ಅಂತ ಖಾತ್ರಿ ಇಲ್ಲ. ಅದು ಮನಸ್ಸು ಅಷ್ಟು ಕಠಿಣ, ಜಟಿಲ. ಹಾಗಾಗಿ ಏಕತಾನತ, ಅನ್ಇಂಟ್ರಪ್ಟೆಡ್ ಫ್ಲೋ. ಹೀಗೇ ಹೋಗ್ತಾ ಇರ್ಬೇಕು ಮನಸ್ಸು. ಉಸಿರಾಟವನ್ನೇ ಗಮನಿಸ್ತಾರೆ, ಬೇರೆ ಇನ್ನೇನು ಇಲ್ಲ. ಅಂಡ್ ನೋ ಎಫರ್ಟ್ ಇಸ್ ಇನ್ವಾಲ್ವ್. ಧಾರಣದಲ್ಲಿ ಎಫರ್ಟ್ ಇಸ್. ಮನಸ್ಸನ್ನು ಹಿಡಿದು ಒಂದ್ ಕಡೆ ನಿಲ್ಲಿಸ್ತಾ ಇರ್ಬೇಕು. ಇದೇನಪ್ಪಾ ಅಂತ ಹೇಳಿದ್ರೆ ಅದರ ಮುಂದುವರಿಯುವಿಕೆ. ಹಾಗೆ ಎದ್ಬಿಡೋದು ಅಷ್ಟೇ, ಇನ್ನೇನು ಇಲ್ಲ. ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ಏಕತಾನತ ಧ್ಯಾನಂ. ಅದು ನೋಡೆಯ ಮೆಡಿಟೇಷನ್. ಧ್ಯಾನ ಅಂದ್ರೆ ಹಾಗೆ ಒಂದೆಡೆ, ಆ ಒಂದು ತತ್ರ, ಅಲ್ಲಿ ಪ್ರತ್ಯಯ, ದಿ ಕಂಟೆಂಟ್ ಆಫ್ ದಿ ಮೈಂಡ್ ಅಥವಾ ಮನಸ್ಸಿನ ಆ ಒಂದು ಸ್ಥಿತಿ ಏಕತಾನತ. ಆ ಒಂದು ಯಾವ ಒಂದು ದೇಶವನ್ನು ಆಯ್ಕೆ ಮಾಡಿಕೊಂಡಿದೆಯೋ, ವಸ್ತುವೋ ವಿಷಯವೋ, ಅಲ್ಲೇ ನಿಂತು ಬಿಡ್ಬೇಕು. ನಿಂತ್ರೆ ಅದು ಧ್ಯಾನ. ಇಟ್ ಇಸ್ ಅನ್ಇಂಟರಪ್ಟೆಡ್ ಫ್ಲೋ. ಅದಕ್ಕೇನು ಹೇಳ್ತಾರೆ? ತೈಲಧಾರಾವತು. ಒಂದು ಎಣ್ಣೆಯನ್ನೆಲ್ಲ ಹಾಕ್ತಾ ಇದ್ರೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಅದು ಒಂದೇ ಥರ ಹರಿಯುತ್ತೆ. ನಮ್ಮ ಮನಸ್ಸು ಹಾಗೇ ಇರ್ಬೇಕಂತ. ಹಾಗೆ ಟೈಮ್ T=0 ಉಸಿರಾಟವನ್ನು ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ T=0.1 ಸೆಕೆಂಡ್, 0.2 ಸೆಕೆಂಡ್, 100 ಸೆಕೆಂಡ್, 1 ಅವರ್ ಅದೇ ಇರಬೇಕು ಸ್ಥಿತಿ, ಬದಲಾಗಬಾರದು. ಅದು ಧ್ಯಾನ. ಆದರೆ ಅಧ್ಯಯನಗಳೇನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಸ್ಪ್ಯಾನ್ ಆಫ್ ಅಟೆನ್ಷನ್, ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ತಕ್ಕಂಥ ಅವಧಿ 2004 ಇಸ್ವಿಗೂ ಮೊದಲು ಅಥವಾ 2020 ಇಸ್ವಿಗೂ ಮೊದಲು 12 ಸೆಕೆಂಡ್ ಅಂತಿದ್ರಂತೆ. ಈಗ 8 ಸೆಕೆಂಡ್ ಆಗಿದೆಯಂತೆ. ಕಾರಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮೊಬೈಲ್ ಫೋನ್ಗಳಿಂದಾಗಿ ನಮ್ಗೆ ಎಲ್ಲೂ ಗಮನ ಕೊಡೋಕ್ಕಲ್ಲ. ಏನಾದ್ರು ಒಂದು ಒಳ್ಳೇದು ಓದಬೇಕು ಅಂದ್ರೆ ಓದಕ್ಕಾಗಲ್ಲ. ಸುಮ್ಮನೆ ದೇಶ ಬಂದ ಅಷ್ಟೇ ಕುಯ್ ಅಂದಿರುತ್ತೆ ಅಷ್ಟೇ. ಎಲ್ಲಿ ಚಿತ್ತ, ಎಲ್ಲಿ ಧಾರಣ? ಮೊಬೈಲ್ ನೋಡ್ಬೇಕು.
ಮೊಬೈಲ್ ಕಡೆ ಗಮನ ಹೊಡುತ್ತೆ. ಅದು ಹಾಗೆ ನೋಡಿ ನೋಡಿ ಏನಾಗ್ಬಿಟ್ಟಿದೆ, ಆಂತರಿಕವಾಗಿ ಕುಯ್ಕುಯ್ಯನಕ್ಕೆ ಶುರು ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಎಲ್ಲ ಹೇಳಿದ್ದಾರೆ, ಅಧ್ಯಯನದಲ್ಲೇ ಹೇಳಿದ್ದಾರೆ. ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಅಂದ್ರೆ ಮೊಬೈಲ್ ಕುಯ್ ಅಂದಿರಲ್ಲ, ಮೆದುಳು ಕುಯ್ ಅಂದಿರುತ್ತೆ. ಇವ ನೋಡ್ತಾನೆ, ಏನಿರಲ್ಲ. ಇದು ಸಮಸ್ಯೆ. ಈ ಥರ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಇವೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಎಫರ್ಟ್ ಬಿಲಾಂಗ್ಸ್ ಟು ಧಾರಣ. ಧ್ಯಾನ ಈಸ್ ಎಫರ್ಟ್ಲೆಸ್. ನೋ ಸ್ಟ್ರೈನ್, ಯು ಆರ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ಅದು ಧ್ಯಾನ. ನೋಡಪ್ಪ ಅರ್ಜುನ, ಇದಕ್ಕೆ ಸಾಕಷ್ಟು ಸಾಧನೆ ಬೇಕು, ಸಿದ್ಧತೆ ಬೇಕು. ಆಗಷ್ಟೇ ಇದು ಸಾಧ್ಯ. ಇದಾಗಬೇಕು. ಇದು ಕೆಲವು ಮಹಾತ್ಮರಿಗೆ ಆಗ್ತಾ ಇತ್ತು. ಅಲ್ಲಿ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನಾವು ನೋಡಿದ್ರೆ ರಾಮಕೃಷ್ಣ ಪರಮಹಂಸರು. ಅವರು ಒಮ್ಮೆ ಗಿರೀಶ್ ಚಂದ್ರ ಘೋಷ್ ನಾಟಕಕಾರರು, ಒನ್ ಆಫ್ ದಿ ಫೇಮಸ್ ಡ್ರಾಮಾಟಿಸ್ಟ್, ಇವನ್ ಟುಡೇ ಇಸ್ ರಿಗಾರ್ಡೆಡ್ ಆಫ್ ದೋಸ್ ಇಯರ್ಸ್. ಅವರು ನಾಟಕಕ್ಕೆ ಕರೆದಿರ್ತಾರೆ ಅವ್ರನ್ನ ಸ್ಟಾರ್ ಥಿಯೇಟ್ರಲ್ಲಿ, ಕಲ್ಕತ್ತಾನ. ನಾಟಕ ಈಸ್ ಎ ಪ್ಲೇ ರೈಟ್, ಅವರೇ ಡೈರೆಕ್ಟ್ರು, ಅವರೇ ಹೀರೋ ಪಾರ್ಟ್ ಮಾಡೋರು. ದಕ್ಷ ಯಜ್ಞ ನಾಟಕ. ರಾಮಕೃಷ್ಣ ಪರಮಹಂಸರು ಮತ್ತು ರಾಮ್ಲಾಲ್ ಇಬ್ರು ಬರ್ತಾರೆ. ಮುಂದ್ಗಡೆ ಎಂಟ್ರೆನ್ಸ್ ಬಂದು ಪಾಪ ಅವ್ರಿಗೆ ಹಿಂದ್ಗಡೆ ಬಂದ್ಬಿಡ್ತಾರೆ. ಅಲ್ಲೆಲ್ಲ ಸ್ವಲ್ಪ ಧೂಳುಗಳೆಲ್ಲ ಇರುತ್ತೆ. ಆಮೇಲೆ ಗಿರೀಶ್ ಚಂದ್ರ ಘೋಷ್ಗೆ ಸುದ್ದಿ ಹೋಗುತ್ತೆ. ಅವನು ಪಾಪ ಓಡ್ ಬಂದು ಅಲ್ಲೇ ಕಾಲಿಗೆ ಬಿದ್ದು, ಅವ್ರದ್ದು ಗಿರೀಶ್ ಚಂದ್ರ ಘೋಷ್ ವೆರಿ ರಿಚ್ ಪರ್ಸನ್, ವೆರಿ ಫ್ಲೆಂಬಾಯಿಂಟ್. ಆಗಿನ ಕಾಲಕ್ಕೆ ಅವರ ಒಂಥರ ಇದ್ರು, ಅಂದರೆ ಎಲ್ಲ ಕೆಲವು ಹವ್ಯಾಸಗಳೆಲ್ಲ ಇತ್ತು ಅವ್ರಿಗೆ. ಅವರು ಶರ್ಟ್ ಎಲ್ಲ ಕೊಳೆ ಆಗ್ಬಿಡ್ತಾರೆ. ರಾಮಕೃಷ್ಣರೇ ಒರೆಸ್ತಾರೆ ಅವರು, ಎಂಥ ಗುರು ನೋಡಿ. ಅಯ್ಯೋ ಕೊಳೆ ಆಗ್ಬಿಟ್ಟಿದೆ ಕಣೆ ಅಂತೇಳಿ ಒರೆಸಿ ಅವ್ರು ಬಿಡಿ ಗುರುಗಳೇ ಅಂದರು, ಅವ್ರು ಬಿಡಲ್ಲ. ಆಮೇಲೆ ಅವ್ರಿಗೆ ವಿಶೇಷವಾದ ಆಸನದ ವ್ಯವಸ್ಥೆ ಮಾಡಿ ಕೂರಿಸಿ, ಅಲ್ಲಿದ್ದಂಥ ಕೆಲವು ನಟ ನಟಿಯರನ್ನೆಲ್ಲ ಕರೆದು ಇವ್ರಿಗೆ ನಮಸ್ಕಾರ ಮಾಡಿ ಅಂತೇಳಿ ಆಮೇಲೆ ನಾಟಕ ಶುರು ಮಾಡ್ತಾರೆ. ಇವರು ದಕ್ಷ. ಆ ನಾಟಕದಲ್ಲಿ ಇವ್ರದ್ದು ಒಂದು ಮಾತು, ದಕ್ಷ ಶಿವನ್ಗೆ ಇದು ಮಾಡ್ತಾನಲ್ಲ. ದಕ್ಷ ಯಜ್ಞ ನಡೆಯೋದಕ್ಕೆ ಉದ್ದೇಶ ಏನು, ಶಿವನೇ ಇಲ್ದಂಗೆ ಮಾಡ್ತೀನಿ ಅಂತ. ಅದು ಇವನು ಹೇಳ್ತಾನೆ, ಶಿವನೇ ಇಲ್ದಂಗೆ ಮಾಡ್ತೀನಿ ಅಂತ. ರಾಮಕೃಷ್ಣ ಪರಮಹಂಸರು ರಾಮ್ಲಾಲ್ ಕಡೆ ತಿರುಗಿಬಿಟ್ಟು ಹೇಳ್ತಾರೆ, ರಾಸ್ಕಲ್ ಏನ್ ಮಾತಾಡ್ತಿದ್ದಾನೆ ಇವನು ಅಂತ. ಶಿವನೇ ಇಲ್ದಂಗೆ ಮಾಡ್ತಾನೆ. ಆ ನಾಟಕದ ಮಧ್ಯ ಮತ್ತೆ ಇವ್ರು ಬರ್ತಾರೆ, ಗಿರೀಶ್ ಘೋಷ್ ಬಂದು ಪರಮಹಂಸನ ಚೆನ್ನಾಗಿತ್ತ ಅಂತ. ರಾಸ್ಕಲ್, ನಿನ್ ಬಾಯಲ್ಲಿ ಆ ಮಾತು ಬರಬಾರ್ದು. ಅದಕ್ಕಿಲ್ಲ ಮಾಸ್ಟರ್, ನೀವು ತಿಳ್ಕೋಬೇಕು, ಇದು ನಾಟಕ, ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಿದ್ದೀನಿ, ಇದು ಹಾಗಾಗಿ ಹೇಳಿದೆ ಅಷ್ಟೇ ಅಂತ. ಆಮೇಲೆ ಅವ್ರು ಹೋದ್ಮೇಲೆ ಅಲ್ಲಿ ಆಮೇಲೆ ಸತಿ ಬರ್ತಾಳೆ. ಯಾರು ಸತಿ? ಪಾರ್ವತಿ. ದಕ್ಷ ಯಜ್ಞ ನಡಿಬೇಕಾದ್ರೆ ಆ ಬಂದಾಗ ಇವ್ರು ಹಾಗೇ ಸಮಾಧಿ ಹೊಟ್ಟೋಗ್ಬಿಟ್ರಂತೆ ಅಷ್ಟೇ. ಈ ಗಾಟ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಅಷ್ಟೇ. ಆಮೇಲೆ ಏನು ಗೊತ್ತಾಗಲ್ಲ, ಹಂಗೆ ಕೂತ್ಬಿಟ್ಟಿದ್ರು ಅಷ್ಟೇ. ಅಷ್ಟೇ ಪಾರ್ವತಿ, ಅಷ್ಟೇ ಗೊತ್ತಾಯ್ತು. ಹಿಸ್ ಹೋಲ್ ಅಟೆನ್ಷನ್ ವಾಸ್ ಓನ್ಲಿ ಪಾರ್ವತಿ. ಆಮೇಲೆ ನಾಟಕ ಎಲ್ಲ ನಡೆದಿದೆ 3 hours. ರಾಮ್ಲಾಲ್ ಅವ್ರನ್ನ ಎತ್ಕೊಂಡ್ಬಂದಿದ್ದಾರೆ, ಕ್ಯಾರೇಜಲ್ಲಿ ಕೂರಿಸಿದ್ದಾರೆ. ಗಿರೀಶ್ ಚಂದ್ರ ಘೋಷ್ ಬಂದು ಚೆನ್ನಾಗಿತ್ತ ಡ್ರಾಮಾ, ನಾಟಕ ಹೆಂಗಿತ್ತು ಅಂದಿದ್ದಾರೆ. ಇವ್ರದ್ದೇನು ಮಾತಿಲ್ಲ. ಆಮೇಲೆ ಹೋದ್ಮೇಲೆ ಅವರು ಮತ್ತೆ ಈ ರಿಗೈನ್ ಡಿಸ್ ಕಾನ್ಶಿಯಸ್. ಆಗ ರಾಮ್ಲಾಲ್ ಕೇಳಿದ್ರಂತೆ, ಲೇ ಪಾರ್ವತಿ ಬಂದ್ಲು, ಆಮೇಲೆ ಏನಾಯ್ತು ಹೇಳು ಅಂತ. ಆಮೇಲೆಲ್ಲ ಅವ್ರ ಕತೆ ಎಲ್ಲ ಹೇಳಿದ್ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ನಮಗೆ ನಮ್ಮ ಮನಸ್ಸು ಎಂತ ಶಿಥಿಲವಾಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಸರ್ತಿ ಪಾರ್ವತಿ ನಾಟಕ ನೋಡಿದ್ರು ನಾವು ಫಸ್ಟ್ ಅನ್ಸುತ್ತೆ, ಇದೇನು ಮೈಸೂರು ಸಿಲ್ಕ, ಕಾಂಚೀವರಮ್ಮ, ಅದೇನು ಆಭರಣ, ರೋಲ್ಡ್ ಗೋಲ್ಡಾ, ನಿಜವಾದ ಗೋಲ್ಡಾ, ಇವೆಲ್ಲ ಬರುತ್ತೆ. ನಮ್ಮ ಗಮನ ಎತ್ತೆತ್ತಾಗೋ ಇರುತ್ತೆ. ಇಂಥ ಮನಸ್ಸನ್ನ ಅರ್ಜುನ
ನಾವು ಸಿದ್ಧಪಡಿಸ್ಕೋಬೇಕು. ಯಾತಕ್ಕೆ ಸಿದ್ಧಪಡಿಸ್ಕೋಬೇಕು ಅಂತ ಹೇಳಿದ್ರೆ, ಸಂಯಮ ಅಂತಂದು. ಸಂಯಮ ಇಸ್ ದಿ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಆ ಸಂಯಮಕ್ಕಾಗಿ ನಾವು ಮನಸ್ಸನ್ನು ಅಣಿಗೊಳಿಸ್ಕೋಬೇಕಾದ್ರೆ, ನೋಡಪ್ಪ, ನೀನು ಸುಮ್ಮನೆ ಸಬೂಬುಗಳು ಕೊಡ್ತಾ ನನ್ನ ಜೀವನ ಅದು, ನನ್ನ ಜೀವನ ಇದು, ನನಗೆ ಸಿಕ್ಕಾಪಟ್ಟೆ ಕೆಲಸ, ನನಗೆ ಪುರ್ಸೊತ್ತಿಲ್ಲ, ಈ ರೀತಿಯಾಗಿ ಕಾರಣಗಳನ್ನು ಕೊಡ್ತಾ ಇದ್ರೆ ಸಾಧ್ಯ ಇಲ್ಲ. ಇದು ಕೇವಲ ತಿಂಗಳಿಗೆ ಒಂದು ದಿವಸದ ಕಸರತ್ತಾಗಬಾರ್ದು ಅರ್ಜುನ. ಹುಣ್ಣಿಮೆನಾದ್ರೂ, ಅಮಾವಾಸ್ಯೆ ಆದ್ರೂ ಆ ಥರ ಲೆಕ್ಕದಲ್ಲಿ ನೀನಿದನ್ನ ಮಾಡಕೂಡದು. ದಿನನಿತ್ಯದ ಅಷ್ಟೇ ಅಲ್ಲ, ಅನುಕ್ಷಣದ ಸಾಧನೆ ಆದಾಗ ಮಾತ್ರ ನೀನು ಈ ಒಂದು ಸ್ಥಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಗಹನವಾಗಿ ಚಿಂತನೆ ಮಾಡೋದನ್ನ ಈ ತಿಂಗಳಿನಿಂದನಾದರೂ ಅಳವಡಿಸಿಕೋ. ಆಗ ಆ ಒಂದು ಆಂತರಿಕ ಸಂತಸ ಅನ್ನೋದು ನಿನ್ನಲ್ಲೇ ನೀನು ಕಂಡ್ಕೋತೀಯ. ಆಗ ನಿನಗೆ ಯಾವ ಮನಸ್ಸಿನಲ್ಲಿ ಯಾವುದೇ ಒಂದು ಈ ಮಾನಸಿಕ ಅವಲಕ್ಷಣಗಳು ಕಾಡೋಲ್ಲ. ಜೀವನದ ವೈಭವ ಗೊತ್ತಾಗಬೇಕಾದ್ರೆ ಈ ವಿಭೂತಿ, ಏನು ವಿಭೂತಿ? ಮನಸ್ಸಿನ ಪ್ರಸನ್ನತೆ, ಅದೇ ದೊಡ್ಡ ವಿಭೂತಿ. ನಮ್ಮ ಜೀವನದಲ್ಲಿ ದೊಡ್ಡ ವಿಭೂತಿ ಅಂತ ಹೇಳಿದ್ರೆ ಇನ್ನು ಏನೋ ಮಾಡಿಬಿಡೋದು ಅಂತಲ್ಲ, ನೀರ್ ಮೇಲೆ ನಡೆಯೋದಲ್ಲ, ಗಾಳಿಲಿ ತೇಲೋದಲ್ಲ, ಮನಸ್ಸು ಆಹ್ಲಾದಕರವಾಗಿರೋದು ಅಷ್ಟೇ ಸಾಕು. ಅದು ನಿನ್ನದಾಗುತ್ತೆ, ನಿನ್ನದಾಗಲಿ ಅನ್ನೋದಕ್ಕೇನೆ ಪತಂಜಲಿಗಳು ಯೋಗ ಸೂತ್ರವನ್ನ ಬರೆದಿಟ್ಟಿದ್ದಾರೆ. ಗೊತ್ತಾಯ್ತೇನೆಯ? ಹಾಗಾಗಿ ಸಾಧನೆ ಕಡೆ ಗಮನ ಕೊಡು. ಮುಂದಿನ ತಿಂಗಳು ಬಾ ಅಂದ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.